ನಾವು ಹಣೆ ಬರಹ ಅಂತ ಬರ್ಸ್ಕೊಂಡ್ ಬಂದಿರ್ತೀವಲ್ಲ, ಅದನ್ನ ಬ್ರಹ್ಮನೇ ಮತ್ತೆ ತಿದ್ದೋಕಾಗಲ್ವಂತೆ ನೋಡಿ. ಬಡತನ ಬಂದರೆ ಬಡತನದಲ್ಲೇ, ಸಿರಿತನವಿದ್ದರೆ ಸಿರಿತನದಲ್ಲೇ. ಅದಕ್ಕೆ ಹೇಳೋದು ನೋಡಿ, ಆ ಬಡತನವಾದ್ರೂ ಬರಲಿ ಸಿರಿತನವಾದ್ರೂ ಬರಲಿ, ಭಗವಂತನನ್ನ ನಾವು ಮರಿಬಾರದು. ಅವನ ನೆನ್ಕೊಂಡಾಗ ಇರುವ ಸ್ಥಿತಿಯಲ್ಲಿ ನಮಗೊಂದು ಸಂತೋಷ, ಒಂದು ನೆಮ್ಮದಿಯನ್ನು ಕೊಡ್ತಾನೆ. ಕೋಟಿ ಕೋಟಿ ಹಣವಿದ್ದು ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಏನು ಪ್ರಯೋಜನ? ಅರ್ಥ ಮಾಡ್ಕೊಳ್ಳಿ. ಹಣ ಬೇಕಾದಷ್ಟಿದೆ, ಅಂತಸ್ತು ಬೇಕಾದಷ್ಟಿದೆ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂದಮೇಲೆ ಅದಿದ್ದೇನು ಪ್ರಯೋಜನ? ಅದಕ್ಕೆ ನೋಡಿ, ಆ ನೆಮ್ಮದಿಯನ್ನ, ಆ ಸಂತೋಷವನ್ನ ಆಸೆ ತಂದವನೇ ಮನುಷ್ಯ ಆಯುಸ್ ತಂದಿಲ್ಲ. ಹಣ ಸಂಪಾದನೆ ಮಾಡ್ತಿದ್ದಾನೆ, ಈ ಆರೋಗ್ಯ ಸಂಪಾದನೆ ಮಾಡ್ಕೊಳಕ್ಕಾಗ್ತಿಲ್ಲ. ಇದೆಲ್ಲವನ್ನು ಕೊಡೋನೆ ಆ ಲಕ್ಷ್ಮೀ ರಂಗನಾಥ, ಆ ಶನೇಶ್ವರ ಸ್ವಾಮಿ. ಇವತ್ತು ನಾವು ಮೈಸೂರಿನಿಂದ ಈ ಗಡಿ ಭಾಗಕ್ಕೆ, ಆಂಧ್ರದ ಗಡಿ ಭಾಗಕ್ಕಂಟ ಬಂದಿದ್ದೀವಿ. ಭಗವಂತನ ಕಥೆ ಹೇಳಬೇಕು ಅಂತ ಬಹಳ ಭಕ್ತಿಯಾಗಿ ನೀವೆಲ್ಲರೂ ಕೂಡ ಕೂತ್ಕೊಂಡು ಕೇಳ್ತಾ ಇದ್ದೀರಾ. ನಮ್ಮ ಶಿರಾ ತಾಲೂಕಿನಲ್ಲಿ ಬರ್ತಕ್ಕಂಥ ಈ ಕೊಟ್ಟ ಎಂಬ ರಂಗನಾಥ ಸ್ವಾಮಿ ದೇವಸ್ಥಾನ ಪುರಾತನ ಪ್ರಸಿದ್ಧವಾದದ್ದು. ರಥಸಪ್ತಮಿಯ ಪವಿತ್ರವಾದಂಥ ರಥೋತ್ಸವ ಸಿದ್ಧವಾಗಿ ಇವತ್ತು ರಾತ್ರಿ ಎಲ್ಲ ಭಗವಂತನ ಕಲ್ಯಾಣೋತ್ಸವ, ಪೂಜೆ ಪುನಸ್ಕಾರಗಳ ಜೊತೆಯಲ್ಲಿ ನವಗ್ರಹಗಳ ಶ್ರೇಷ್ಠವಾದಂಥ ಪರಮಾತ್ಮನ ಪುಣ್ಯಕತೆ ಇವತ್ತು ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಹೇಳೋದು, ಏನಾದ್ರೂ ಒಂದು ಒಳ್ಳೆಯದನ್ನ ಮಾಡು. ನಮ್ಮ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ಹೇಳ್ತಾರೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇದನ್ನು ಹೇಳ್ತಾ ಇರ್ತೀವಿ, ಮಾನವ ನೀನು ಒಳ್ಳೆಯದನ್ನು ಮಾಡಕ್ಕಾಗದೇ ಇದ್ರು ಒಳ್ಳೇದು ಮಾಡೋರಿಗೆ ತೊಂದರೆ ಕೊಡಬೇಡ. ನಿನ್ನ ಒಳ್ಳೇದು ಮಾಡಕ್ಕಾಗಲ್ಲ, ಸುಮ್ಮನಿದ್ದು ಬಿಡು. ಒಳ್ಳೇದು ಮಾಡೋಕ್ ಹೋಗೋರ್ನ ತೊಂದರೆ ಕೊಟ್ರೆ ನಿನ್ನಂತ ಕರ್ಮಗೇಡಿ ಮತ್ತೊಬ್ಬನಿಲ್ಲ. ಸುಮ್ಮನಿದ್ರು ಸಾಕು, ನಿನಗೆ ಅದಕ್ಕೆ ಒಳ್ಳೇದು ಮಾಡ್ತಾನೆ. ನಿನ್ನಿಂದ ಅನ್ನ ಇಕ್ಕೋಕ್ಕಾಗಲ್ಲ, ಅನ್ನ ಇಕ್ಕುವವರ ಮನೆಯನ್ನು ತೋರಿಸು, ನಿನಗೆ ಅನ್ನ ಇಕ್ಕಿದಷ್ಟೇ ಪುಣ್ಯ ಬರುತ್ತೆ, ಅದನ್ನಾರು ಮಾಡು. ಅದಕ್ಕೆ ನೋಡಿ, ನೀವೇನೂ ಮಾಡ್ಲಿಲ್ಲ ಅಂದ್ರೆ ಈ ಭಗವಂತನ ಕಥೆ ಕೇಳ್ತಾ ಕೂತಿದ್ದೀರಲ್ಲ, ಅದೇ ಒಂದು ದೊಡ್ಡ ಪುಣ್ಯ. ಅದಕ್ಕೆ ಹೇಳ್ತಾರೆ, ಜಗದೊಳಗೆ ಯಾವುದು ನಿನ್ನದಲ್ಲ ಮಾನವ, ಒಂದು ಮಗುವಾಗಿ ಹುಟ್ಟಿದ ನೀನು ಆ ಮನೆಗೆ ಸೂತಕವಾಗುವೆ. ಒಂದು ಕೂಸು ಹುಟ್ಟಿತು ಅಂದ್ರೆ ಆ ಮನೆ ಸೂತಕದ ಮನೆ ಅಂತಾರೆ. ಇನ್ನು ಮಾನವನಾಗಿ ನೀನು ಬಾಳಿ ಬದುಕಿ ಕೊನೆಗೆ ನೀ ಸತ್ರೂ ಕೂಡ ಆ ಮನೆ ಸೂತಕದ ಮನೆ. ಸತ್ತೋಗಿರೋ ಮನೆ ಏನಂತಾರೆ? ಸೂತಕ ಮನೆ. ಸೂತಕ ಬಳಕೆ ತೆಗಿಬೇಕು. ಹುಟ್ಟು ಸಾವುಗಳೆಂಬ ಸೂತಕದಲ್ಲಿ ಹುಟ್ಟಿದ ನೀನು, ನಾನಾ ಪಾತ್ರಧಾರಿಯಾಗಿ ಬಾಳುವ ನೀನು, ಒಂದಲ್ಲ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ಹೊರಟೋಗ್ತೀಯ. ನೀನು ಕುವೆಂಪುರವಂತಾಗು, ವಿಶ್ವೇಶ್ವರಯ್ಯನವರಂತಾಗು, ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರಂತಾಗು, ಬಸವಣ್ಣನವರಂತಾಗು, ಕನಕದಾಸರು ಪುರಂದರದಾಸರಂತಾಗು, ಒಂದು ಪುಣ್ಯವನ್ನ ಗಳಿಸ್ಕೋ ಅಂತಾರೆ. ಈ ತತ್ವ ಪದದಲ್ಲಿ ಯಾವ ರೀತಿ ಸಾರವ್ರೆ ಆಡೇ ಬಿಡೋಣ ಅಣ್ಣ. ಒಳಿತು ಮಾಡ ಮನುಷ್ಯ ನೀರಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಸುವಾಗುತ್ತಾರ. ಒಳಿತು ಮಾಡ ಮನುಷ್ಯ ನೀರಿರೋದು 3 ದಿವಸ. ಒಳಿತು ಮಾಡ ಮನುಷ್ಯ ನೀರಿರೋದು 3 ದಿವಸ. ಹಾಕಬೇಕು ದ್ವೇಷವೆಂಬಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಹಲ್ಲಿ, ಪ್ರೀತಿ ಪ್ರೇಮ ಹಂಚಿ ನೀನು
ಬಂದ ಮ್ಯಾಲ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಯಾಗ. ಬರಲು ಏನು ತಂದೆ ನಿನ್ನ ಬರದು ಏನು ಹಿಂದೆ. ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ಸ್ವರ್ಗಾನರಕ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನೀನು ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ನೆರೆಯಬೇಡ ಮೂಡ. ನಾನು ನಾನು ಎಂದು ನೆರೆಯಬೇಡ ಮೂಡ. ನಾನು ಎಂಬುದು ಮಣ್ಣು ನೀ ಮರೆತು ಹೋಗಬೇಡ. ವೇಷವೆಂಬ ಕುಡಿಯಬೇಡ ಮೂಡ. ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಮನುಜನಾಗಿ ಬಾಳ ಅದುವೇ ಸ್ವರ್ಗ ಕಾಣ ಕೇಳ. ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ, ಚಚ್ಚ ಕಚ್ಚುತ್ತಾರ, ನಿನ್ನ ಸುಸುವಾಗುತ್ತಾರ. ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ರಂಗನಾಥನ ಪಾದಕ್ಕೆ ಗೋವಿಂದ. ಆಂಜನೇಯವರ ಗೋವಿಂದ ಗೋವಿಂದ. ಪಟ್ಟಾಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ. ದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಇದೊಂದು ಮಾಡಿದ್ರೆ ಸಾಕು ಮನಸಾರೆ. ಆಂಜನೇಯವರ ಗೋವಿಂದ ಗೋವಿಂದ. ಕೆಲವ್ರಿಗೆ 8ನೇ ಮಾರಿ 8 ಬಂದ್ಬಿಟ್ಟದ. ಭಗವಂತನ ಕತೆ ಈಗ ನವಗ್ರಹಗಳ ಪೂಜೆ ಮುಂದೆ ಶುರುವಾಗುತ್ತೆ. ಬಹಳ ಚೆನ್ನಾಗಿದೆ, ಕೇಳಬೇಕಿದನ್ನ. ಈ ಪರಮಾತ್ಮನ ಲಕ್ಷ್ಮಿ ರಂಗನಾಥನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರವಾಗಿ, ರಂಗನಾಥನನ್ನು ಒಲಿಸೋದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಇಲ್ಲಿ ವಿಕ್ರಮ 6ನೇ ದಿವಸ ಕರೆಸ್ತಾ ಅವ್ರನ್ನ. ಸ್ವಾಮಿ ಪಂಡಿತರ ಹತ್ರ ಬನ್ನಿ, ಹೇಳಿ ಮಹಾರಾಜ, ಇವತ್ತು ನನ್ನನ್ನು ಬರಮಾಡೋ ಕಾರಣ ಏನಿಲ್ಲ. ನಿನ್ನೆ ಎಷ್ಟೊತ್ತಲ್ಲ ಒಂದು ಕುಂಬಳಕಾಯಿ ಕೊಟ್ಟಿದ್ನಲ್ಲ, ರುಚಿಯಾಗಿತ್ತು. ಅದನ್ನು ತಿಂದಿದ್ರೆ ತಾನೆ ಮಹಾರಾಜ ರುಚಿ ಗೊತ್ತಾಗೋಕೆ. ನಾನು ಅಂದ್ಕೊಂಡೆ ನೀವಿನ್ನೂ ಕುಂಬಳಕಾಯಿನ ಕತ್ತರಿಸೇ ಇಲ್ಲ ಅಂತ. ಕತ್ತರಿಸಿದ್ರೆ ಗೊತ್ತಾಗ್ತಿತ್ತು. ಅದನ್ನ ಮನೆಗೆ ತಕೊಂಡು ಹೋಗಿದ್ರು ತಾನೆ ಮಹಾರಾಜ ಕತ್ತರಿಸೋದಕ್ಕೆ. ಏನಂದ್ರಿ, ನಾನು ಕೊಟ್ಟು ಕುಂಬಳಕಾಯಿನ ಮನೆಗೆ ತಕೊಂಡು ಹೋಗ್ಲಿಲ್ವಾ? ಏನ್ರಿ ಮಾಡಿದ್ರಿ ಕುಂಬಳಕಾಯಿನ? ಮಹಾರಾಜ, ನನ್ನ ಮನೆಯಲ್ಲಿ ಬಡತನ ಅನ್ನೋದು ಕಿತ್ತು ತಿಂತಾ ಇದೆ. ನನ್ನ ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡಿ ಎಷ್ಟೋ ದಿನಗಳಾಗಿದೆ. ನನ್ನ ಹೆಂಡತಿ ಒಂದು ಒಳ್ಳೆ ಸೀರೆ ಉಟ್ಟುಕೊಂಡು ಎಷ್ಟೋ ದಿನಗಳಾಗಿದೆ. ನೀನು ಕೊಟ್ಟ ಕುಂಬಳಕಾಯಿನ ಮನೆಗೆ ತಕೊಂಡು ಹೋಗಿ ಅದನ್ನು ಬೇಯಿಸಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ಲದ ಕಾರಣ ಅದನ್ನು ಒಬ್ಬ ಶಟ್ರಿಗೆ 1 ರೂಪಾಯಿ ಬಂಗಾರದ ನಾಣ್ಯಕ್ಕೆ ಮಾರ್ಬಿಟ್ಟೆ. ಅದನ್ನು ದಕ್ಕಿಸ್ಕೊಳಕ್ಕಾಗ್ಲಿಲ್ಲ ಮಹಾರಾಜ. ಈ ಹರಿದ ಜೇಬಳಕ್ಕೆ ಹಾಕಿ ಅದೂ ದಾರಿಲಿ ಬಿದ್ದೋಯ್ತು. ನಾನೆಂತಹ ಪಾಪಿ. ಸಾಕು, ನಾಯಿ ಮುಚ್ಚಿರಿ. ನಿಮಗೆ ದರಿದ್ರ ಇದೆ ಅಂತ ನನಗೆ ಗೊತ್ತಾಗಿ ನಾನು ಕೊಟ್ಟಿದ್ದಲ್ಲ ಕುಂಬಳಕಾಯಿ ತುಂಬ ಮುತ್ತು ರತ್ನಗಳನ್ನು ತುಂಬಿಕೊಟ್ಟಿದ್ದೆ. ಅದನ್ನೇ ಮಾರ್ಬಿಟ್ಟೆ ಹಾಗೆ ಹೀಗೆ ಅಂತ ಪೇಚಾಡ್ತಿದಿರಲ್ಲ. ನಿಮ್ಮ ನತದೃಷ್ಟತನಕ್ಕೆ ನಾನೇನು ಹೇಳಿ? ಮಹಾರಾಜ, ವಿಕ್ರಮರಾಜ, ನನಗೆ ಕೊಟ್ಟಿದ್ದೆಲ್ಲ ಕುಂಬಳಕಾಯಿ ತುಂಬ ಮುತ್ತು ರತ್ನಗಳ ತುಂಬಿಕೊಟ್ಟಿದ್ದೆಪ್ಪ. ಹೌದು. ಇಲ್ಲ ಮಹಾರಾಜ,
ನೀನು ಕುಂಬಳಕಾಯಿ ತುಂಬ ಮುತ್ತು ರತ್ನವಲ್ಲ, ಉಜ್ಜಯಿನಿ ಪಟ್ಟಣವನ್ನ ನನ್ನ ಹೆಸರು ಬರ್ಕೊಟ್ರು ನನ್ನ ದರಿದ್ರವನ್ನ ಯಾರು ಹಿಂಸೋಕಾಗಲ್ಲ ಮಹಾರಾಜ. ತಲೆಗೆಲೆ ಕೆಟ್ಟಿದೆಯನ್ರಿ? ಉಜ್ಜಯಿನಿ ಪಟ್ಟಣ ಬರ್ಕೊಟ್ರು ನಿಮಗೆ ದರಿದ್ರ ಹಿಂಗಲ್ಲ ಅಂದ್ರೆ ನಿಮ್ಗೆ ಯಾರಾದ್ರು ತೊಂದರೆ ಕೊಡ್ತಾ ಇದ್ರೆ ಹೇಳ್ರಿ ಸರ್ ಮಾಡೋಣ. ಒಬ್ಬ ನರಮಾನವ ತೊಂದರೆ ಕೊಡ್ತಿದ್ರೆ ನಿನ್ನ ಹತ್ರ ಹೇಳಿ ಸರ್ ಮಾಡ್ಕೋಬಹುದಾಗಿತ್ತು. ಆದರೆ ನನ್ನ ಭುಜದ ಮೇಲೆ ಗೃಹಸನಿಷ್ಠನಾದ ಸನೇಶ್ವರ ಕುಳಿತಿದ್ದಾನೆ. ಅವನು ಯಾರ ಭುಜವನೇರುವನು ಅವರಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪದಲ್ಲ ಮಹಾರಾಜ. ಇದು ನನಗೆ ಗೊತ್ತು ಅಂತನ? ನಾನು ಯಾವ ಸ್ಥಾನದ ಪಂಡಿತ? ಪುರಾಣ ಪಂಚಾಂಗವನ್ನು ಓದಿ ಬರೀತಕ್ಕಂತ ಅವನು. ನನಗೆ ಯಾರಿಂದ ಕಷ್ಟ ಬಂದಿದೆ ಅಂತ ಚೆನ್ನಾಗಿ ಗೊತ್ತು ಮಹಾರಾಜ. ನೀನಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳೇ ಬಂದ್ರು ನನ್ನ ಕಷ್ಟವನ್ನು ಯಾರು ಪರಿಹಾರ ಮಾಡಕ್ಕಾಗಲ್ಲ. ಇದು ಸನೇಶ್ವರನ ಪ್ರೇರಣೆ, ಸನೇಶ್ವರನ ಪ್ರೇರಣೆ. ಸಮಾಧಾನ ಮಾಡಿಕೊಳ್ಳಿ ಪಂಡಿತರೇ. ನಿಮಗೆ ಬಂದಿರುವ ಆ ಶನಿ ಪ್ರೇರಣೆಯನ್ನ ನಿಮ್ಮಿಂದ ಇನ್ನೊಬ್ಬರಿಗೆ ದಾರಿ ಎರೆಯಕ್ಕಾಗಲ್ವಾ? ದಾರಿ ಎರಿಬಹುದು ಮಹಾರಾಜ. ದಾರಿ ಎರಿಸ್ಕೊಳ್ಳೋರು ಬೇಕಲ್ಲಪ್ಪ. ಇಲ್ಲಿ ಕುಳಿತಿರೋ ನಿನ್ನ ಪ್ರಜೆಗಳನ್ನೇ ಕೇಳು, ಯಾರಾದ್ರೂ ದಾರಿ ಎರಿಸ್ಕೋತಾರ ಅಂತ? ಯಾರ ಇವ್ರು ಎರಿಸ್ಕೊಂಡ್ರು ಚೆನ್ನಾಗಿ. ಚಳಿಲಿ ಕೂತಿರೋದೇ ಹೆಚ್ಚು, ಇದು ಬೇರೆ ಕಷ್ಟ ಕೊಟ್ಟನಂತೆ ಎದ್ ನಡಿ ಅಂತ ರೈಟ್ ಹೇಳ್ಬಿಡ್ತಾರೆ. ಹೌದು, ಬೇರೆ ಕಥೆಯಾಗಿದ್ರು ಹೋಗ್ಬೋದಾಗಿತ್ತು. ಈಗ ಹೋದ್ರು ವಾಪಸ್ ಬಂದು ಅಲ್ಲೇ ಕೂತ್ಕೋಬೇಕು ನೀವು. ಇದು ಭಗವಂತನ ಕತೆ, ಅರ್ಧದಲ್ಲಿ ಹೋಗಂಗಿಲ್ಲ. ಹೋದ್ರೆ ಫುಲ್ ಎಡವಟ್ಟಾಯ್ತ ಬೆಳಿಗ್ಗೆ. ನನ್ನ ಬಾಯಿಲಿ ಮತ್ತಿ ಬೇರೆ ಅದ, ಅದಕ್ಕೆ ಹುಡ್ತಾವ್ರ. ಇಲ್ಲೇನಾಗಿದೆ ಈ ಮಾತಲ್ಲ ಅವನಂದ. ಸುಖವನ್ನ ಯಾರು ಬೇಕಾದ್ರೂ ಇಸ್ಕೋತಾರೆ ಮಹಾರಾಜ, ಕಷ್ಟವನ್ನ ಯಾರು ಇಸ್ಕೋತಾರಪ್ಪ? ವಿಕ್ರಮ ಹೇಳ್ತಾನೆ, ನಾನು ಇಸ್ಕೋತೇನೆ. ಪ್ರಭು, ನೀವು ಕಷ್ಟ ಇಸ್ಕೊಬಿಟ್ರೆ ರಾಜ್ಯದ ಗತಿ ಅದು ನಿಮಗೆ ಬೇಕಾಗಿಲ್ಲ. ನಾನು ಹೇಳದಷ್ಟು ಕೇಳೋದು ನಿಮ್ಮ ಧರ್ಮ. ನಾಳೆ ಮುಂಜಾನೆ ವಿಧಿವಿಧಾನಗಳಿಂದ ನಿಮಗೆ ಬಂದಿರುವ ಆ ಶನಿ ಪ್ರೇರಣೆಯನ್ನ ನನಗೆ ದಾರಿ ಎರೆದು ಬಿಡಿ. ವಿಕ್ರಮರಾಜ, ಇದು ರಾಜಾಜ್ಞೆ. ಅಪ್ಪಣೆ ಅಪ್ಪಣೆಯಪ್ಪ. ಬೆಳಗಿನ ಜಾವದಲ್ಲಿ ತುಳಸಿ ಮತ್ತು ಬಿಲ್ಪತ್ರೆಯ ದಳಗಳಿಂದ ದಾರಿ ಎರಿತಾ ಇದ್ದಾನೆ. ಜನಗಳೆಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡವ್ರೆ. ಯಾಕೆ ಹೇಳಿ? ಎಂತ ಮಹಾನುಭಾವನೆಯ ಇವನು. ಒಬ್ಬರ ಕಷ್ಟವನ್ನ ತಾನು ದಾರಿ ಏರಿಸ್ಕೋತಾ ಇದ್ದಾನಲ್ಲ ಅಂತ ಜನಗಳೆಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರೆ ಈ ಭಗವಂತ ಗಗನ ಮಂಡಲದಲ್ಲಿ ಆರ್ಭಟಿಸ್ತಾ ಇದ್ದಾನೆ. ಏನೋ ವಿಕ್ರಮ, ಆ ಬಡ ಬ್ರಾಹ್ಮಣ ಹೇಳ್ತಾ ಇದ್ದಾನೆ ಇದು ಬೇಡ ಶನಿ ಪ್ರೇರಣೆ ಅಂತ. ಅವನು ಬೇಡ ಅಂದ್ರೂ ನೀ ದಾರಿ ಏರಿಸ್ಕೋತಾ ಇದೀಯ ಅಂದ್ರೆ ನಾನು ಚಕ್ರವರ್ತಿ, ನನ್ನನ್ನು ಏನು ಮಾಡಬಲ್ಲ ಈ ಶನಿ ಎಂಬುದಾಗಿ ದಾರಿ ಏರಿಸ್ಕೋತಾ ಇದೀಯ. ವಿಕ್ರಮ, ಆ ಬಡ ಬ್ರಾಹ್ಮಣನಿಗೆ ಊಟ ಬಟ್ಟೆ ಗತಿಯಿಂದ ಮಾಡಿದ್ದೆ. ನಿನ್ನೇನು ಮಾಡ್ತೀನಿ ಗೊತ್ತಾ? ಭೂಲೋಕದಲ್ಲಿ ನರಮಾನವನಾಗಿ ಹುಟ್ಲೇಬಾರದಾಗಿತ್ತು ಅನ್ನೋ ರೀತಿ ಮಾಡಲಿಲ್ಲ ಅಂದ್ರೆ ನಾನು ಸೂರ್ಯಕುಮಾರನೇ, ನಾನು ಛಾಯಾಸುತನೇ, ನಾನು ರವಿನಂದನನೇ. ದಾರಿ ಏರಿಸ್ಕೋ ವಿಕ್ರಮ, ದಾರಿ ಏರಿಸ್ಕೋ. ತುಳಸಿ ಮತ್ತು ಬಿಲ್ಪತ್ರೆಯ ದಳಗಳಿಂದ ದಾರಿ ಎರಿತಾ ಇದ್ದಾನೆ. ಮಂಗಳಾರತಿ. ಶನಿದೇವ ಶನಿದೇವ ಅಭಯವ ನೀಡಯ್ಯ, ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ. ಓಂ ಸನೇಶ್ವರಾಯ ನಮಃ, ಓಂ ನೀಲವರ್ಣನೇ ನಮಃ, ಓಂ ತುಳಸಿ ಪೂಜಿಪನೇ ನಮಃ, ಓಂ ರವಿತೇಜನೇ ನಮಃ. ಶನಿದೇವರ ಪಾದಕ್ಕೆ. ಶನಿದೇವ ಶನಿದೇವ ಅಭಯವ ನೀಡಯ್ಯ, ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ. ಶನಿದೇವ ಶನಿದೇವ
ಶರಣದ ಹೃದಯ ಮುನಿ ಜನ ಸದಯ ಕರುಣಾನಿಧಿ ಶನಿದೇವಾ ಗಣೇಶ್ವರಾಯ ನಮಃ ಶರಣದ ಹೃದಯ ಮುನಿ ಜನ ಸದಯ ಕರುಣಾನಿಧಿ ಶನಿದೇವಾ ಶರಣ ವಿದೂರನೆ ಪತಿತೋತಾರನೆ ಕಾಯಾಸುರನೆ ನಮೋ ದೇವಾ ಶರಣ ವಿದೂರನೆ ಪತಿತೋತಾರನೆ ದುರಿತ ವಿನಾಶನೆ ಶನಿದೇವಾ ಕರುಣಾಮಯನೇ ಶನಿದೇವಾ 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 ಅಭಯವನೀಡಯ್ಯ ಕರುಣೆಯ ತೋರಯ್ಯ ಪ್ರಭುವೇ ಕರುಣೆಯ ತೋರಯ್ಯ ಶನಿದೇವಾ ಶನಿದೇವಾ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ. ವಿಕ್ರಮ ಸರ್ವ ಪ್ರೇರಣೆಯನ್ನ ದಾರಿ ಏರಿಸ್ಕೊಂಡ್ಬಿಟ್ಟ. ದಾರಿ ಏರಿಸ್ಕೊಂಡಾಗ್ಲೇ ಅವನ್ ಗ್ರಾಚಾರಕ್ಕೆ ಇಡ್ತು ಅಂತ ಅಲ್ಗ ಅರ್ಥ. ಆದಿಲೋಗ ಮಾರವ ಮನಗ್ನು ಗೋಗವ ಅಂದಾಗಾಯ್ತು ಇವನ ಕತೆ. ದಾರಿ ಏರಿಸ್ಕೊಂಡು ವಿಕ್ರಮ ಪಂಡಿತರಿಗೆ ಬಳುವಳಿ ಕೊಟ್ಟು ಕಳಿಸ್ಬಿಟ್ಟ, ನಿಮ್ಮ ಹೆಂಡತಿ ಮಕ್ಕಳ ಜೊತೆ 100 ಕಾಲ ಚೆನ್ನಾಗಿ ಬಾಳಿ ಅಂತ. ದಾರಿ ಏರಿಸ್ಕೊಂಡ ವಿಕ್ರಮ ಆಗ್ಲೇ ಮಾತಾಡ್ತಾವನು. ನೋಡಿದ್ರ ಪಂಡಿತರೆ, ಒಂದು ಗ್ರಹ ದೋಷವಾದದಕ್ಕೆ ಎಂತ ಕಷ್ಟಪಡಬೇಕಾಯ್ತು ನಮ್ಮ ರಾಜ್ಯದ ವೇದಶರ್ಮ ಪಂಡಿತರ ಮನೆಯಲ್ಲಿ. ಹೌದು ಇನ್ಯಾರ್ಯಾರ ಮನೇಲಿ ಏನೇನು ಕಷ್ಟ ಇದೆಯಾ ಯಾರು ಗೊತ್ತು. ಅದಕ್ಕೆ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹೇಳಿ ಮಹಾಪ್ರಭು. ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ಪೂಜೆಯನ್ನು ಸಲ್ಲಿಸ್ಬಿಟ್ರೆ ನಮಗೆ ಯಾವ ದೋಷನೂ ಇಲ್ಲ. ಒಳ್ಳೆ ಅಭಿಪ್ರಾಯ ಮಹಾಪ್ರಭು. ಅದಕ್ಕೆ ಆಯಾ ಗ್ರಹಗಳ ಬಗ್ಗೆ ನಾವು ತಿಳ್ಕೋಬೇಕು, ತಿಳ್ಕೊಂಡ್ರೆ ಅವ್ರನ್ನ ಕರೆಸಬೇಕು. ಹೌದು ಮಹಾಪ್ರಭು. 9 ಜನ ಪಂಡಿತೋತ್ತಮರು ಸಾಲಾಗಿ ಬರ್ತಾ ಇದ್ದಾರೆ. ಏನ್ರಿ, ತಾವ್ಯಾವ ಗ್ರಹದ ಬಗ್ಗೆ ವರ್ಣನೆ ಮಾಡಿಕೊಟ್ಟಿದ್ದೀರಾ? ನಾವು ಮಂಗಳ, ಬುಧ, ಗುರು, ತಾವೋ ರಾವು ಕೇತುಗಳು. ಏನ್ರಿ ನೆಗ್ತಾ ಇದ್ರಿ? ಇವತ್ತು ಅರಮನೆಯಲ್ಲಿ ಒಳ್ಳೆ ಊಟ, ಕೈ ತುಂಬಾ ದಕ್ಷಿಣೆ, ಹೋದ್ಮೇಲೆ ಊಟ ಇಕ್ತಾ ಇರ್ತಾರೇನ್ರಿ? ಭಕ್ತಿಯಿಂದ ಶನೇಶ್ವರನ ಪವಿತ್ರವಾದಂತ ನವಗ್ರಹಗಳ ಪೂಜೆಯನ್ನು ಮಾಡಿ ನಾಡಿಗೆ ಒಳ್ಳೆಯದನ್ನು ಬಯಸೋಣ ಅಂತ 9 ಜನ ಪಂಡಿತೋತ್ತಮರು ಬಂದು ಸಾಲಾಗಿ ಕೂತವ್ರೆ. ವಿಕ್ರಮ ಕೇಳ್ತಾನೆ, ನಿಮ್ಮನ್ನೆಲ್ಲಿ ಯಾತಕ್ಕೆ ಬರಮಾಡ್ಕೊಂಡೆ ಗೊತ್ತಾ? ಯಾವ ಗ್ರಹವನ್ನ ಯಾವತ್ತು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಸವಿಸ್ತಾರವಾಗಿ ತಿಳಿಸಿ. ಆಯಾ ಗ್ರಹಗಳನ್ನು ಪೂಜೆ ಮಾಡಿ ಏನೇ ಕಷ್ಟಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳೋಣ. ಏನಂತೀರಾ? ಒಳ್ಳೆ ಅಭಿಪ್ರಾಯ ಮಹಾರಾಜ. ಆದರೆ ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ಪೂಜೆ ಆಗಬೇಕು ಅಗತ್ಯವಾಗಿ. ಯಾರಲ್ಲಿ? ಪೂಜೆಗೆ ಏರ್ಪಾಡು ಮಾಡ್ಕೊಳ್ಳಿ ಎಂದಾಗ ಅಲ್ಲಿ ವಿಕ್ರಮನ ಸ್ಥಾನದಲ್ಲಿ ನಮ್ಮ ಶಿರಾ ತಾಲೂಕು ಕೊಟ್ಟ ಗ್ರಾಮದ ಲಕ್ಷ್ಮೀ ರಂಗನಾಥ ಸ್ವಾಮಿ ಸನ್ನಿಧಾನದಲ್ಲಿ ಶ್ರೀಮತಿ ಆಶಾ ಮತ್ತು ಶ್ರೀ ಶ್ರೀನಿವಾಸರವರ ಕುಟುಂಬ ವರ್ಗದವರು ಭಗವಂತನ ಕಲ್ಯಾಣೋತ್ಸವವನ್ನು ಮಾಡಿ ಪವಿತ್ರವಾದ ಸಂದರ್ಭದಲ್ಲಿ ಗ್ರಾಮಸ್ಥರ ಒಂದು ಸಾಕಾರದ ಜೊತೆಯಲ್ಲಿ ನವಗ್ರಹಗಳ ಪೂಜೆ. ನೀವು ಅಲ್ಲಿಗೆ ಬನ್ನಿ, ಇನ್ನೊಬ್ಬರು ಯಾರು ಅರ್ಚಕರು ಬನ್ನಿ, ಅಲ್ಲಿ ಕಾಯಿ ಹೊಡ್ಕೊಡಿ. ಒಬ್ರು ನವಗ್ರಹಗಳ ಪೂಜೆನ ಹೇಳ್ತೀನಿ, ಅವಾಗ ಮಂಗಳಾರತಿ. ಕಾಯಿ ಹೊಡೆದು ರೆಡಿ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಮಹಾಪವಿತ್ರವಾಗಿರ್ತಕ್ಕಂಥ ನವಗ್ರಹಗಳನ್ನು ಪೂಜೆ ಮಾಡತಕ್ಕಂಥ ಪವಿತ್ರವಾದಂಥ ಪುಣ್ಯ ಸಮಯ. ಈ ಕುಟುಂಬ ವರ್ಗದವರಿಗೆ ಒಳ್ಳೇದು ಮಾಡಲಿ, ಈ ಗ್ರಾಮಸ್ಥರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಕತೆ ಕೇಳಿದವರಿಗೆ, ಕಥೆಯನ್ನ ಮಾಡಿಸಿದವರಿಗೆ, ಕಥೆಯನ್ನ ಪವಿತ್ರದಿಂದ ಪಠನೆ ಮಾಡಿದವರಿಗೆಲ್ಲರಿಗೂ ಕೂಡ ಭಗವಂತ ಶುಭವನ್ನ ಕೊಟ್ಟು ಕಾಪಾಡ್ತಾನೆ. ನಿಮ್ಮೆಲ್ಲರಿಗೂ ಭಗವಂತ, ನೀವು ಈ ಕಡೆಗೆ ಬನ್ನಿ ಯಜಮಾನ್ರೆ, ಈ ಕಡೆಗೆ ಬನ್ನಿ. ಆ ಕಾಯಿ ಅಲ್ಲೇ ಕಾಯಿ ಇದೆಯಲ್ವ, ಅಲ್ಲೇ ಕೂತ್ಕೊಳ್ಳಿ. ಒಂದು ಬಡಿಕೊಳ್ಳಿ ನೀರು ಹೊಡೆಯಕ್ಕೆ. ನಾನು ಹೇಳ್ತೀನಿ, ಆಗ ಮಂಗಳಾರತಿ ಮಾಡಿ. ಈ ಮಹಾನುಭಾವರಾಗಿರ್ತಕ್ಕಂಥ ಅವರು ಇವತ್ತು ರಥಸಪ್ತಮಿಯ ಪವಿತ್ರವಾದ ಪುಣ್ಯ ದಿವಸ ನೇರ ಪ್ರಸಾರದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನವಗ್ರಹಗಳ ಪೂಜಾ ಭರಿತವಾಗಿ ನಾವೆಲ್ಲರೂ ಕೂಡ ಪುಣ್ಯವಂತರಾಗೋಣ. ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು, ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು, ಬೇಡಿದವರಿಗೆಲ್ಲ ಇಷ್ಟ ನೀಡುವನು. ಸೂರ್ಯ ಬೇಡಿದವರಿಗೆಲ್ಲ ಇಷ್ಟ ನೀಡುವನು. ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು.
ಸೌರಮಂಡಲದಲ್ಲಿ ಮೊದಲನೆಯವನಿವನು, ಲೋಕದಿ ಎಲ್ಲರನು ತುಂಬಿರುವವನು. ಸೌರಮಂಡಲದಲ್ಲಿ ಮೊದಲನೆಯವನಿವನು, ಲೋಕದಿ ಕಿರಣಗಳ ಬಿಚ್ಚುತ ಹರಡುವನು. ಇವನಿಲ್ಲದ ಸ್ಥಳವು ಲೋಕದಲ್ಲುಂಟೇನೋ, ಇವನಿಲ್ಲದ ಜೀವ ಬದುಕುವುದುಂಟೇನೋ. ಇವನಿಲ್ಲದ ಜೀವ ಬದುಕುವುದುಂಟೇನು. ಶ್ರೀ ಸೂರ್ಯದೇವನು ಗ್ರಹಶ್ರೇಷ್ಠನು, ಸೂರ್ಯಗ್ರಹ ಶ್ರೇಷ್ಠನು, ಸೂರ್ಯಗ್ರಹ ಶ್ರೇಷ್ಠನು. ರವಿ ಆದಿತ್ಯ ಭಾಸ್ಕರ ಸೂರ್ಯದೇವ, 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 ಸೂರ್ಯದೇವ. ಸೂರ್ಯ ರಥಸಪ್ತಮಿ ಎಂಬತಕ್ಕಂಥ ಪುಣ್ಯ ದಿನ ಈ ಸೂರ್ಯನಿಂದಲೇ ತನ್ನ ಸ್ಥಾನವನ್ನ ಪಲ್ಲಟನ ಮಾಡಿ ಸ್ಥಾನವನ್ನು ಬದಲಾಯಿಸುವಂತ ಪವಿತ್ರವಾದ ಪುಣ್ಯ ದಿನ. ಚಳಿಗಾಲ ಕಳೆದು ಬೇಸಿಗೆಗಾಲ ಹುಟ್ಟುವಂತ ಪವಿತ್ರವಾದ ಪುಣ್ಯ ದಿನ. ರಥಸಪ್ತಮಿಯ ತೇರು ರಂಗನಾಥ ಸ್ವಾಮಿಯ, ಆ ರಂಗನಾಥ ಸ್ವಾಮಿ ಎಲ್ಲಿರ್ತಾನೋ ಅಲ್ಲಿ ಭಗವಂತ ಆ ರಂಗನಾಥ ಇರೋ ಜಾಗದಲ್ಲಿ ರಥಸಪ್ತಮಿಯ ತೇರನ್ನ ಭಕ್ತಿಯಿಂದ ಆರಾಧಿಸ್ತಾ ಪೂಜಿಸ್ತಾ ಅವನ ಸೇವೆಯನ್ನು ಮಾಡ್ತಾರೆ. ಇವತ್ತ ಆ ಭಾಗ್ಯ ಇವತ್ತು ನಮ್ಮ ಸಿರಾ ತಾಲೂಕು ತುಮಕೂರು ಜಿಲ್ಲೆಯ ಕೊಟ್ಟಾ ಗ್ರಾಮದಲ್ಲಿ ಇವತ್ತು ನಮಗೆ ಭಗವಂತ ಅನುಗ್ರಹಿಸಿಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಆ ಸೂರ್ಯನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪೂಜೆ ಮಾಡಬೇಕು. ಅವನಿಗಿಷ್ಟವಾಗಿರ್ತಕ್ಕಂಥ ಕೆಂಪು ರೇಷ್ಮೆ ಬಟ್ಟೆ, ಕೆಂಪು ಹೂಗಳನ್ನು ಪೂಜೆಗಿಟ್ಟು, ಸೂರ್ಯನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ನೋಡಿ. ಮೊದಲನೇ ದೊನ್ನೆ ಎತ್ತಿ ಆ ತಟ್ಟೆಗೆ ಮಡಿಕೊಳ್ಳಿ. ಎತ್ ಮಡಿಕೊಳ್ಳಿ ಹೇಳ್ತೀನಿ. ಮೊದಲನೇದು ಈ ಕಡೆ. ಅವನಿಗಿಷ್ಟವಾಗಿರ್ತಕ್ಕಂಥದ್ದು ತೊಗರಿ ಕಾಳು, ಗೋಧಿ ಕಾಳು. ಸೂರ್ಯನಿಗಿಷ್ಟವಾಗಿರ್ತಕ್ಕಂಥ ಹರಳು, ಕೆಂಪು ಮಾಣಿಕ್ಯ ಅದರೊಳಗೆ ಇಟ್ಕೊಳ್ಳಿ. ಹಣ್ಣು ಮುರಿರಿ. ಸೂರ್ಯನಿಗಿಷ್ಟವಾಗಿರ್ತಕ್ಕಂಥ ವಾಹನ, ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಸಂಚಾರ ಮಾಡ್ತಕ್ಕಂಥವನು. ಸೂರ್ಯನನ್ನ ಪೂಜೆ ಮಾಡದೇ ಇರ್ತಕ್ಕಂಥ ಅವರು ಯಾವ ಶಿವನನ್ನ ಪೂಜೆ ಮಾಡಿದ್ರು ಕೂಡ ಸೂರ್ಯನನ್ನ ಪೂಜೆ ಮಾಡಿದಷ್ಟು ಪುಣ್ಯ ಅಂದಾಗ ಅಲ್ಲಿ ವಿಕ್ರಮನ ಸ್ಥಾನದಲ್ಲಿ ನಮ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತು ಶ್ರೀಮತಿ ಆಸಾ ಮತ್ತು ಶ್ರೀ ಶ್ರೀನಿವಾಸರವರ ಕುಟುಂಬದ ಪರವಾಗಿ ಸೂರ್ಯನಿಗೆ ಅಖಂಡವಾದ ಪೂಜೆಯನ್ನು ಸಲ್ಲಿಸೋಣ. ಈಗ ಮಂಗಳಾರತಿ ಮಾಡಿ ಆ ಸೂರ್ಯನಿಗೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆಯನ್ನು ಅಲ್ಲಿಂದಲೇ ಕೈ ಮುಗಿರಿ. ಆರೋಗ್ಯ, ಅಂತಸ್ತು ಎಲ್ಲವನ್ನು ಕೊಡೋನು ಈ ಸೂರ್ಯ. ಈ ಜೀವಕ್ಕೆ ಒಂದು ತ್ರಾಣವನ್ನು ಕೊಡ್ತಕ್ಕಂಥವನು ಯಾರಪ್ಪ ಅಂದ್ರೆ ಈ ಸೂರ್ಯದೇವ. ಇವನನ್ನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಈ ಸೂರ್ಯನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪೂಜೆಯನ್ನು ಮಾಡೋಣ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ. ಆ ತಟ್ಟೆ ಹೇಳ್ಕೊಳ್ಳಿ. ಅಮೋರಿಂ ಸರ್ವಪಾಪಂ ಪ್ರಣತೋಸ್ಮಿ ದಿವಾಕರಂ, ಪ್ರಣತೋಸ್ಮಿ ದಿವಾಕರಂ. ಸೂರ್ಯದೇವನ ಪಾಲಕ್ಕೆ ಗೋವಿಂದ, ಸೂರ್ಯದೇವನ ಪಾಲಕ್ಕೆ ಗೋವಿಂದ, ಸೂರ್ಯದೇವನ ಪಾಲಕ್ಕೆ, ಸೂರ್ಯದೇವನ ಪಾಲಕ್ಕೆ, ಲಕ್ಷ್ಮೀ ರಂಗನಾಥ ಸ್ವಾಮಿ ಪಾಲಕ್ಕೆ, ಪಟ್ಟಕ್ಷೇತ್ರಾಧಿಪತಿಯ ಪಾಲಕ್ಕೆ. ನೀವೆಲ್ಲ ಜೋರಾಗಿ ಹೋಗ್ಬೇಕು. ಆರೋಗ್ಯ ಭಾಗ್ಯ ಬೇಡವೋ? ಎಷ್ಟು ಆಸ್ಪತ್ರೆಗಳು ಕಟ್ಟಿದ್ರು ಬೆಡ್ಗಳೇ ಸಾಕಾಯ್ತಿಲ್ಲ. ಆ ದೊನ್ನೆ ಅಲ್ಲಿಗೆ ಇಟ್ಬಿಡಿ. ನಾ ಹೇಳ್ದಾಗ 2ನೇ ತಕೊಳ್ಳೋರಿ, ಅದೇ ತಿಟ್ಬಿಡಿ ಫಸ್ಟ್. ಈಗ ಆ ಪವಿತ್ರವಾಗಿರ್ತಕ್ಕಂಥ ಸೂರ್ಯನಿಗೆ ನಾವು ಅಖಂಡ ಪೂಜೆಯನ್ನು ಸಲ್ಲಿಸಿದ್ದೇವೆ. ಕೂತ್ಕೊಳ್ಳಿ. 2ನೆಯ ಗ್ರಹ ಚಂದಿರ ಬಲು ಸುಂದರ, ಲಕುಮಿಯ ಸಹೋದರ, ಆರ್ಗಡಲಲ್ಲಿ ಜನಿಸಿದ ರಜನೀಕರ ಚಂದಿರ, ದಕ್ಷ ಬ್ರಹ್ಮನ ಜಾಮಾತ ಚಂದಿರ, ಶಿವನ ಜಟೆಯಲ್ಲಿ ವಾಸ ಮಾಡಿ ಶಿವನಾದ ಚಂದ್ರಶೇಖರ ಚಂದಿರ. ಚಂದ್ರ ಚಂದ್ರ
ಇವನಿಗೆ 27 ಜನ ಹೆಂಡತಿರು. 27 ನೋಡಿ, ಈ ಕಾಲದಲ್ಲಿ ಇದ್ದಿದ್ರೆ ಕೇಸ್ ಹಾಕ್ಬಿಡೋರು ಅಂದ್ಮೇಲೆ ಹಾಕ್ಬೇಕಾಯ್ತು. ನಮ್ಗೊಂದು ವೇಳೆ 27 ಆಗನಲ್ಲ ಅಂತ. ದಕ್ಷ ಬ್ರಹ್ಮ ತನ್ನ 27 ಜನ ಹೆಣ್ಣು ಮಕ್ಕಳನ್ನ ಚಂದ್ರಮ್ಮನಿಗೆ ಒಬ್ಬನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಒಬ್ರಿಗೊಂದು ಪ್ರೀತಿ ತೋರಿಸಬಾರ್ದು, ಎಲ್ಲಾರನ್ನು ಒಂದೇ ಪ್ರೀತಿಲಿ ನೋಡ್ಕೋಬೇಕು ಅಂತ ಹೇಳಿರ್ತಾನೆ. ಹಾಗೆ ಆಗ್ಲಿ ಅಂತ ಚಂದ್ರಮ್ಮ 27 ಜನ ಹೆಂಡತಿಯರನ್ನ ಕರ್ಕೊಂಡು ಚಂದ್ರಲೋಕಕ್ಕೆ ಬಂದು 27 ಜನ ಹೆಂಡತಿಯರಲ್ಲಿ ಅತಿಲೋಕ ಸುಂದರಿಯಾದ ರೋಹಿಣಿಯೊಡನೆ ಸರಸವನಾಡುತ್ತಾ ಮಿಕ್ಕದವ್ರನ್ನೆಲ್ಲ ಕಡೆಗಣಿಸ್ಬಿಟ್ಟಿರ್ತಾನೆ. ಒಂದ್ಸಾರಿ ದಕ್ಷ ಬ್ರಹ್ಮ ಹೆಣ್ಣು ಮಕ್ಕಳನ್ನು ಅಳಿಂದ್ರು ನೋಡ್ಕೊಂಡು ಹೋಗೋಣ ಅಂತ ಚಂದ್ರಲೋಕಕ್ಕೆ ಬಂದ್ರೆ ಆ ಚಂದ್ರ ರೋಹಿಣಿಯೊಡನೆ ಸರಸವಾಡುತ್ತಿದ್ದಾನೆ. ಕುಪಿತನಾದ ದಕ್ಷ ಬ್ರಹ್ಮ ಏನ್ ಮಾಡ್ತಾನೆ ನೋಡಿ ಈಗ. ಅರ್ಪಣೆ ನಿನಗೆ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಳ ಆರಾಧನೆ, ಅರ್ಪಣೆ ನಿನಗೆ ಅರ್ಪಣೆ. ಓ ಪ್ರಿಯೇ, ಓ ಪ್ರಿಯೇ ರೋಗಿಣ, ಲಗ್ನ ಜೊತೆಯಾಗಿ ಬೆಳಗ್ಗೆ ಮೆರೆವಂತೆ ಕಣ್ಣನಿಸು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನದಿಯ ಸೈಸು, ಅರಳೆ ನಿಂತ ಕಮಲದಂತೆ ಪಾದ ಇಡಲು ಹೆಜ್ಜೆ ನಲಿವ ಗಜ್ಜನಾದ, ಶ್ರುತಿಯು ಸ್ವರವು ಕಲೆತಿರಲು ಹೊಸರಾಗದ ಪ್ರಾರಂಭ, ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಹಾರಂಭ, ಶ್ರುತಿಯು ಸ್ವರವು ಕಲೆತಿರಲು ಹೊಸರಾಗದ ಪ್ರಾರಂಭ, ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಹಾರಂಭ, ಆ ಮನಸ್ಸೇ ಒಂದು ಆಲಯವಾದೆ, ಆ ಆಲಯ ದೇವತೆ ನೀನಾದೆ, ಆ ಆಲಯ ದೇವತೆ ನೀನಾದೆ, ಧೂಪ ದೀಪ ವೇದನಾದ ಎಲ್ಲ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ. ಓ ಪ್ರಿಯೇ, ರೋಹಿಣ ಚಂದ್ರಮ, ರೋಹಿಣ ಚಂದ್ರಮ, ಕೊಡಲಿನಲ್ಲಿ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ, ಕೆಳಗಿನಿಂದ ಕ್ಷಣ ಕ್ಷಣವು ನಿನ್ನ ಹೆಸರನ್ನು ಜಪಿಸುವಾಗ, ಸಿದರೆಯಿಂದ ನಯನದಿಂದ ದೂರ ಪಡೆದು ನಂದು ತುಟಿಯ ಜೇನ ಸಾರ, ಭಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ, ಜೀವ ಜೀವ ಸೇರಿದರೆ ಅದು ಪ್ರಣಯದ ಶುಭ ಮಿಲನ, ಭಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ, ಜೀವ ಜೀವ ಸೇರಿದರೆ ಅದು ಪ್ರಣಯದ ಶುಭ ಮಿಲನ, ಆ ಪ್ರಣಯವೇ ಒಂದು ಗೋಪುರವಾಗಿದೆ, ಆ ಗೋಪುರ ಕಲಶವು ನೀನಾದೆ, ಆ ಗೋಪುರ ಕಲಶವು ನೀನಾದೆ, ಹಣ್ಣು ಹೂವು ಹೋಮ ಅವನ ಎಲ್ಲ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಳ ಆರಾಧನೆ, ಅರ್ಪಣೆ ನಿನಗೆ ಅರ್ಪಣೆ. ಓ ಪ್ರಿಯೇ, ಓ ಪ್ರಿಯೇ
ಪತ್ನಿಯರಲ್ಲ ಎಲ್ಲಿ? ಅದ್ಯಾರು ಗೊತ್ತು ಮಾವ? ನಿನ್ನ ಪತ್ನಿಯರ ವಿಚಾರ ನಿನಗೆ ತಿಳಿಯದೆ? ನನಗೆ ತಿಳಿಯುವುದು ಮಾವ. ಚಂದ್ರಮ ಆಗನ್ನ ಒಟ್ಟಲ್ಲಿ 26 ಜನ ಹೆಣ್ಣು ಮಕ್ಕಳು ಹೇಳ್ತಾ ಬಂದ್ರು, ಅಪ್ಪಾಜಿ ಅಪ್ಪಾಜಿ, ಈ ಚಂದ್ರಮನಿಗೆ ರೋಹಿಣಿ ಒಬ್ಳೆ ಅಪ್ಪಾಜಿ ಹೆಂಡತಿ ನಮ್ಮನ್ನ ಒಂದ್ ದಿವಸನೂ ಕಣ್ಣೆತ್ ನೋಡಿಲ್ಲ. ಚಂದ್ರಮ ನನ್ನ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ ಘಾತುಕ. ಇಷ್ಟಕ್ಕೆಲ್ಲ ಕಾರಣ ಶೃಂಗಾರಮಯವಾದ ನನ್ನ ರೂಪಲಾವಣ್ಯಗಳು ತಾನೆ. ಆ ರೂಪಲಾವಣ್ಯಗಳಲ್ಲಿ ಈ ದಕ್ಷ ಶಾಪದಿಂದ ಖಳಾಹೀನವಾಗೋ. ಚಂದ್ರಮನ ಕಣ್ಣೊಟ್ಟಾಯ್ತು, ಮೈಯೆಲ್ಲ ವಿಕಾರ ರೂಪ ಆಗೋಯ್ತು. ಚಂದ್ರಲೋಕನು ಬೇಡ, ಎಂಟರು ಬೇಡ ಅಂತ ಕೈಲಾಸಕ್ಕೆ ಬಂದು ಶಿವನ ಪಾದಕ್ಕೆ ಬಿದ್ದವನೇ ಚಂದ್ರಮ. ಆಗ ಶಿವ ಚಂದ್ರನನ್ನು ತೆಗೆದು ತನ್ನ ಜಟಾಗ್ರದಲ್ಲಿ ಧರಿಸಿಕೊಂಡ. 15 ದಿವಸ ವೃದ್ಧಿ ಚಂದ್ರನಾಗಿ ಶುಕ್ಲ ಪಕ್ಷದ ಷೋಡಶ ಕಲಾವಿದನಾಗಿ ಜಗತ್ತಿಗೆ ನಿನ್ನಿಂದ ಪೌರ್ಣಿಮೆಯಾಗಲಿ. 15 ದಿವಸ ಕ್ಷೀಣ ಚಂದ್ರನಾಗಿ ಜಗತ್ತಿನಲ್ಲಿ ಸವೆದು, ಜಗತ್ತಿನಲ್ಲಿ ಕೃಷ್ಣ ಪಕ್ಷದಲ್ಲಿ ಸವೆದು ನಿನ್ನಿಂದ ಅಮಾವಾಸ್ಯೆ ಆಗಲಿ. ಅಮಾವಾಸ್ಯೆ ಪೌರ್ಣಿಮೆಗಳ ಸೃಷ್ಟಿಯಾದದ್ದು ಶಿವನ ಜಟೆಗೋಗಿ ಚಂದ್ರಮ ಸೇರಿದ ಮೇಲೆ. ಈ 27 ಜನ ಹೇಳ್ತಿರು ಇದ್ರಲ್ಲ. ಪುನಃ ಅಪ್ಪನ ಹತ್ರ ಬಂದ್ರು ಇವರು, ಚಂದ್ರಮನ ಹೆಂಡ್ತಿರು. ಅಪ್ಪಾಜಿ ಅಪ್ಪಾಜಿ ಆಕ್ರಮ ಮಾಡ್ತಾ ಇದ್ದೀರಾ? ನಿಮಗೆಲ್ಲ ಮೋಸ ಮಾಡಿದ ಆ ಚಂದ್ರಮನಿಗೆ ಸರಿಯಾದ ಪಾಠ ಕಲಿಸಿದ್ನಲ್ಲ. ಏನಪ್ಪಾಜಿ ನೀ ಪಾಠ ಕಲಿಸಿದ್ದು? ಗಂಡ ಅಂತ ಹೆಂಗೋ ಒಳ್ಳೆಯವನ ಕೆಟ್ಟವನ ಅನ್ಸೋಸ್ಕೊಂಡು ಹೋಗ್ತಿದ್ದು, ನೀ ಬಂದು ಶಾಪ ಕೊಟ್ಬಿಟ್ಟು ಈಗ ಅವನು ಹೋಗಿ ಶಿವನ್ ಜೊತೆಗೆ ಸೇರ್ಕೊಂಡು ಜಗತ್ತನ್ನೇ ಬೆಳಗ್ತಾವನೆ. ನಮಗೆ ದಿಕ್ಕು ದಿಸೆ ಇಲ್ಲದಾಗ ಆಯ್ತಲ್ಲ. ಹೆದರಬೇಡಿ ಹೆಣ್ಮಕ್ಕಳೇ. ಆ ಚಂದ್ರಮ ಎಷ್ಟು ದಿನಗಳ ಕಾಲ ಜಗತ್ತನ್ನು ಬೆಳಗುವನು, ಅಷ್ಟು ದಿನಗಳ ಕಾಲ ಅವನ ಹೆಂಡತಿಯರಾದ ನೀವು 27 ಜನ ಭೂಲೋಕದಲ್ಲಿ 27 ಮಳೆ ನಕ್ಷತ್ರಗಳಾಗಿ ಸುರಿದಿ. 27 ಮಳೆಗಳಿದೆಯಲ್ಲ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣ, ಮೃಗಶಿರ, ಆರಿದ್ರ, ಪುನರ್ಷು, ಪುಷ್ಯ, ಆಶ್ಲೇಷ, ಮಕ, ಚಿತ್ತ, ಸ್ವಾತಿ, ವಿಶಾಖ, ಋಣದ, ಜ್ಯೇಷ್ಠ, ಮೂಲ, ಪೂರ್ವ ಷಡ, ಉತ್ತರ ಷಡ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ರೇವತಿ. 2 ಮಿಸ್ಟೇಕ್ ಆಗಿರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಸರಿಯಾಗಿ ಕಣ. ಈ 27 ಜನ ಹೆಂಡ್ತೀರು, ಚಂದ್ರನ ಹೆಂಡ್ತೀರು, 27 ಮಳೆಗಳು. ಲೋಕಕ್ಕೆ 1 ವರ್ಷ ಮಳೆ ನಿಂತೋದ್ರೆ ನಮ್ಮ ಕಥೆ ಏನಾಗುತ್ತೆ? ರೈತಾಪಿ ಜೀವನದಲ್ಲಿ ವಾಸ ಮಾಡತಕ್ಕಂಥ ನಾವು ಪ್ರತಿಯೊಂದು ಬೆಳೆ ಬೆಳಿಬೇಕಾದ್ರೂ, ಹೂ ಬೆಳಿಬೇಕಾದ್ರೂ ಆ ಮಳೆ ಬೇಕೇ ಬೇಕು. ಅದಕ್ಕೆ ನೋಡಿ, ಮಳೆಗಾಲ ಬಂದು ಜನರು ರೈತರೆಲ್ಲ ಆನಂದ ಬರಬೇಕಾದ್ರೆ ಜಗತ್ನಲ್ಲಿ 2 ಚೆನ್ನಾಗಿರ್ಬೇಕಂತೆ. ಒಬ್ಬ ದೇಶವನ್ನ ಕಾಯುವ ಯೋಧ, ಇನ್ನೊಬ್ಬ ಅನ್ನದಾತನಾದ ರೈತ. ಇವರಿಬ್ಬರು ಚೆನ್ನಾಗಿತ್ತು ಅಂದ್ರೆ ಪ್ರಪಂಚವೇ ಚೆನ್ನಾಗಿರುತ್ತಂತೆ. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಕಿಸಾನ್ ಇವರಿಬ್ಬರನ್ನ ಕೂಗಿ ಹೇಳ್ತಾರೆ. ಅದಕ್ಕೆ ನೋಡಿ, ಜಗತ್ತಿಗೆ ಮಳೆ ಬೆಳೆಗಳಾಗಬೇಕು ಅಂದ್ರೆ ಈ ಚಂದ್ರನ ಪೂಜೆ ಮಾಡಬೇಕು. ಪ್ರತಿ ಸೋಮವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಬಣ್ಣದ ಹೂಗಳನ್ನು ಪೂಜೆಗಿಟ್ಟು 2ನೇ ದೊನ್ನೆ ಎತ್ಕೊಳ್ಳಿ. ಅವನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಅಂದ್ರೆ ಬಿಳಿ ಅಕ್ಕಿ ಕಾಳು ಅಥವಾ ಭತ್ತ. ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ಮುತ್ತು. ಚಂದ್ರನನ್ನ ಪೂಜೆ ಮಾಡದೇ ಇರತಕ್ಕಂಥವರು ಶಿವನನ್ನ ಪೂಜೆ ಮಾಡಿದ್ರು ಕೂಡ ಚಂದ್ರನನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಚಂದ್ರನ ವಾಹನ ಜಿಂಕೆ. ಈ ಚಂದ್ರನನ್ನ ಭಕ್ತಿಯಿಂದ ಪೂಜೆ ಮಾಡಿದವ್ರಿಗೆ ಒಂದು ಕಾಯಿ ಹೊಡೆದು, ಅವನಿಗೆ ಪವಿತ್ರವಾಗಿರ್ತಕ್ಕಂಥ ಬೆಳದಿಂಗಳು. ಬೆಳದಿಂಗಳು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಆ ಬೆಳದಿಂಗಳ ಬೆಳಕಿನಂತೆ ನೆಮ್ಮದಿಯನ್ನು ಇಟ್ಟಿರ್ತಾನಂತೆ, ತಂಪಾಗಿಟ್ಟಿರ್ತಾನಂತೆ. ಗರ್ಭವತಿ ಹೆಣ್ಣುಮಕ್ಕಳ ಮೇಲೆ ಚಂದ್ರನ ಬೆಳಕು ಬೀಳದೆ ಹೋದ್ರೆ ಆ ಮಕ್ಕಳಲ್ಲಿ ಹುಟ್ಟೋ ಮಕ್ಕಳು ಕುರುಪಿಗಳಾಗ್ತಾರಂತೆ. ಅದಕ್ಕೆ ಈ ಚಂದ್ರನನ್ನ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಕೊಟ್ಟ ಗ್ರಾಮದಲ್ಲಿ ಲಕ್ಷ್ಮೀ ರಂಗನಾಥನ ಸನ್ನಿಧಾನದಲ್ಲಿ ಶ್ರೀಮತಿ ಹಾಸಾ ಮತ್ತು ಶ್ರೀ ಶ್ರೀನಿವಾಸರವರ ಕುಟುಂಬದವರ ಪರವಾಗಿ ಎಲ್ಲರೂ ಕೈ ಮುಗಿದು ಚಂದ್ರನಿಗೆ ಅಖಂಡ ಪೂಜೆಯನ್ನು ಸಲ್ಲಿಸೋಣ. ಎಲ್ಲರೂ ಕೈ ಮುಗಿದು ಮಂಗಳಾರತಿ ಮಾಡಿ. ದಧಿಶಂಕ ತುಷಾರಾವಂ ಕ್ಷಿರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. ಚಂದ್ರದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಚಂದ್ರದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಚಂದ್ರದೇವನ ಪಾದಕ್ಕೆ, ಚಂದ್ರದೇವನ ಪಾದಕ್ಕೆ. ಅಲ್ಲಿಗೆ ಹಾಗೆ ಹೂ ತೆಗೆದು ಸ್ವಾಮಿ ಪಾದಕ್ಕೆ ಹಾಕಿ ಧ್ಯಾನ ಮಾಡಿಕೊಂಡು. ಮೂರನೇ ಗ್ರಹವು ಮಂಗಳ ಗ್ರಹವು ಸರ್ವ ಮಂಗಳ ರೂಪನು. ಮೂರನೇ ಗ್ರಹವು ಮಂಗಳ ಗ್ರಹವು ಸರ್ವ ಮಂಗಳ ರೂಪನು. ಅಂಗಾರಕನಾಗಿ ದೋಷ ಬೀರುವ ಕುಟನಾಗಿದ ಜಗವನ್ನೇ ಪೊರೆಯುವ. ಮೂರನೇ ಗ್ರಹವು ಮಂಗಳ ಗ್ರಹವು ಸರ್ವ ಮಂಗಳ ರೂಪನು. ಮಂಗಳ ಮಂಗಳ ಮಂಗಳ. ಈಶ್ವರ ಮಾತ್ರ ಮಂಗಳ. 9 ಗ್ರಹಗಳಲ್ಲೇ ಕ್ರೂರನಾದವನ ಯಾರಪ್ಪ ಅಂದ್ರೆ ಈ ಮಂಗಳ. ದಕ್ಷ ಯಜ್ಞ ಕುಂಡಕ್ಕೆ ಗೌರಿ ಮಾತೆ ಹೋಗಿ ಬಿದ್ದೋಗ್ತಾಳಲ್ಲ,
ಗೌರಿಯನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಶಿವನು ಪ್ರಳಯ ರುದ್ರನಂತೆ ನಾಟ್ಯವನ್ನು ಮಾಡ್ತಾನೆ. ಆಗ ಶಿವನ ಜಠೆಯಿಂದ ವೀರಭದ್ರೇಶ್ವರ ಹುಟ್ಟುತ್ತಾನೆ ದಕ್ಷಿಣ ಸಂಹಾರಕ್ಕಾಗಿ. ಆ ವೀರಭದ್ರ ಹುಟ್ಟುವ ಸಂದರ್ಭದಲ್ಲಿ ಶಿವನ ಹಣೆಯಿಂದ ಒಂದು ತೊಟ್ಟು ಬೆವರು ಹಾರಿ ಭೂಮಿಗೆ ಬೀಳುತ್ತೆ ನೋಡಿ. ಆ ಬೆವರಿನಿಂದ ಹುಟ್ಟಿದವನೇ ಈ ಮಂಗಳ. ಆ ಬೆವರು ವೀರ್ಯವಾಗಿ ಭೂಲೋಕಕ್ಕೆ ಸೋಕಿ ಭೂಮಿಯಿಂದ ಹುಟ್ಟಿದವನೇ ಈ ಮಂಗಳ. ಅದಕ್ಕೆ ಅವನಿಗೆ ಭೂಮಿ ಕುಮಾರ, ಕುಜ, ಅಂಗಾರಕ, ಮಂಗಳ, ಅವನಯ ಅಂತ ಅನೇಕ ಹೆಸರು. ಹುಟ್ಟುವಾಗ ಹೆಣ್ಣು ಮಕ್ಕಳು ಕುಜದೋಷ ಇದ್ರೆ ಕುಜದೋಷ ಇರೋ ಗಂಡನೇ ಹುಡುಕಿ ಮದುವೆ ಮಾಡ್ತಾನೆ. ಇಲ್ಲ ಹೆಂಡತಿ ಸತ್ತೋಗ್ತಾಳೆ, ಇಲ್ಲ ಗಂಡ ಸತ್ತೋಗ್ತಾನೆ, ಇವರಿಬ್ರು ಹೊಂದಾಣಿಕೆಗಿರೋಲ್ಲ. ಅಂಗಾರಕ ದೋಷ ಅಂದ್ರೆ 14 ವರ್ಷವಂತೆ ನೋಡಿ. ಗಂಡಸರ ಪಾಲಿಗೆ ದೋಷ ಬಂತು ಅಂದ್ರೆ 14 ವರ್ಷ ಊಟ ಬಟ್ಟೆ ಗತಿ ಇಲ್ಲದೆ ಮಾಡ್ಬಿಡುತ್ತಂತೆ. ಹೆಣ್ಣು ಮಕ್ಕಳ ಪಾಲಿಗೆ ದೋಷ ಬಂತು ಅಂದ್ರೆ ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡು ಮನೇಲೂ ಸುಖ ಇಲ್ಲದೆ ಕಣ್ಣೀರ್ಲು ಕೈ ತೊಳೆಯೋಂಗ್ ಮಾಡ್ಬಿಡುತ್ತಂತೆ. ಹಿಂದೆ ರಾಮಾಯಣದಲ್ಲಿ ಸೀತಾಮಾತೆ ಶ್ರೀರಾಮಚಂದ್ರನಿಗಿತ್ತು ಈ ದೋಷ ಅಂತಾರೆ. 14 ವರ್ಷ ವನವಾಸಕ್ಕೆ ಹೋಗಿದ್ ಬಂದಾಗ ಸೀತೆ ಜಗನ್ಮಾತೆ ಆ ಲಕ್ಷ್ಮೀ ದಳದ ಒಳಗೆ ಆ ತಾಯಿನೇ ಸೀತೆಯಾಗಿ ಹುಟ್ಟೋದು ರಾಮಾಯಣದಲ್ಲಿ. ಆ ಸೀತೆನ ಅನುಮಾನ ಪಡ್ತಾರೆ ಜನ. ಗಂಡನ್ ಬಿಟ್ಟು ಹೋಗಿದ್ ಬಂದವಳು ಇವಳೇನ್ ಪವಿತ್ರವೋ ಅಂತ. ಆಗ ಜಗನ್ಮಾತೆ ಅಗ್ನಿ ಪ್ರವೇಶ ಮಾಡಿ ಬರ್ತಾಳೆ, ನಾನು ಪತಿವ್ರತೆ ಅಂತ, ಬೆಂಕಿಯಷ್ಟೇ ಶ್ರೇಷ್ಠಳು ಅಂತ. ನೋಡಿ ಆ ತಾಯಿಗಿದ್ದ ದೋಷ ಇದು. 14 ವರ್ಷ ಪಡಬಾರದು, ಪಾಡ್ಪಟ್ಬಿಟ್ಟೆ 14 ವರ್ಷ ಅಂತಾರೆ ನಮ್ಮ ಹಳ್ಳಿ ಕಡೆ. ಅದಕ್ಕೆ ಈ ದೋಷಪೂರಿತನಾದ ಮಂಗಳರಣ್ಣನ ಮಂಗಳ ಪ್ರದಾಯಕನಾಗೊಲಿಸ್ಕೋಬೇಕಾದ್ರೆ ಪ್ರತಿ ಮಂಗಳವಾರ ಇವನಿಗಿಷ್ಟವಾಗಿರ್ತಕ್ಕಂಥ ಕೆಂಪು ಬಣ್ಣದ ಬಟ್ಟೆ, ಕೆಂಪು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಮಂಗಳನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ಅಂದ್ರೆ ತೊಗರಿ ಕಾಳು, ತೊಗರಿ ಬೇಳೆ, ಮೂರನೇದು ಆ ಮಂಗಳನಿಗಿಷ್ಟವಾಗಿರ್ತಕ್ಕಂಥ ಹರಳು, ಕೆಂಪು ಹವಳ. ಮಂಗಳರಣ್ಣನ ಪೂಜೆ ಮಾಡದೇ ಇರ್ತಕ್ಕಂಥ ಅವರು ಸೀತಾರಾಮಚಂದ್ರನ ಪೂಜೆ ಮಾಡಿದ್ರು ಮಂಗಳರಣ್ಣನ ಪೂಜೆ ಮಾಡಿದಷ್ಟು ಪುಣ್ಯ. ಮಂಗಳನ ವಾಹನ ಮೇಕೆ ಎಂದಾಗ ಅಲ್ಲಿ ವಿಕ್ರಮನ ಆಸ್ಥಾನದಲ್ಲಿ ನಮ್ಮ ಕೊಟ್ಟ ಗ್ರಾಮದ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಕಾಯತ್ತಿಟ್ಕೊಳ್ಳಿ ಕಡೆಗೆ. ಆ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕ್ರೂರನಾಗಿರ್ತಕ್ಕಂಥ ಮಂಗಳ ನಮ್ಮೆಲ್ಲರಿಗೂ ಶುಭ ಫಲಗಳನ್ನ ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಕೈ ಮುಗಿದು ಮಂಗಳನ ಪೂಜೆ ಮಾಡೋಣ. ನಮ್ಮ ಶ್ರೀಮತಿ ಹಾಸ ಮತ್ತು ಶ್ರೀನಿವಾಸ್ ಅವರ ಕುಟುಂಬ ವರ್ಗದವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಎಲ್ಲರೂ ಕೈ ಮುಗಿದು ಮಂಗಳನಿಗೆ ಪೂಜೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸದಾ ಪ್ರಭು ಕುಮಾರಂ ಶಕ್ತಿ ಅಸ್ತಂಚ ತನ್ಮಂಗಳಂ ಪ್ರಣಮಾಮ್ಯಹಂ ತನ್ಮಂಗಳಂ ಪ್ರಣಮಾಮ್ಯಹಂ. ಮಂಗಳದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಮಂಗಳದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಮಂಗಳದೇವನ ಪಾದಕ್ಕೆ ಹೋಗಿ ಎಲ್ಲರೂ ಜೋರಾಗಿ ಮಂಗಳದೇವನ ಪಾದಕ್ಕೆ. ಮಂಗಳನಾದ ಕೂಡಲೇ ಚಂದ್ರ ತಾರೆಯ ಕುವರನೋ ಗ್ರಹ ಮಂಡಲಗಳಲ್ಲಿ ಕಿರಿಯನೋ ಚಂದ್ರ ತಾರೆಯ ಕುವರನೋ ಗ್ರಹ ಮಂಡಲಗಳಲ್ಲಿ ಕಿರಿಯನೋ ಸಕಲ ಭಾಗ್ಯವ ಕೊಟ್ಟು ಸಲಹುವ ಸಕಲ ಭಾಗ್ಯವ ಕೊಟ್ಟು ಸಲಹುವ ಶ್ರೀ ಬುಧನೋ ಇವ ಶ್ರೀ ಬುಧನೋ. ಹಸಿರು ವರ್ಣದ ವಸ್ತ್ರವಿತ್ತು ಹೆಸರು ಕಾಳಿನ ಧಾನ್ಯವಿತ್ತು ಹಸಿರು ವರ್ಣದ ವಸ್ತ್ರವಿತ್ತು ಹೆಸರು ಕಾಳಿನ ಧಾನ್ಯವಿತ್ತು ಭಕ್ತಿಯಿಂದಲೇ ಪೂಜಿಸಲು ಇವ ಭಕುತಿಯಿಂದಲೇ ಪೂಜಿಸಲು ಇವ ಮುಕುತಿಯನ್ನು ಕೊಡುವ ಬುಧ ಲಾಭವನ್ನೇ ಕೊಡುವ ಬುಧ ಮಕ್ಕಳನ್ನೇ ಕೊಡುವ. 9 ಗ್ರಹಗಳಲ್ಲಿ ಚಿಕ್ಕ ಗ್ರಹ ಬುಧ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಚಂದ್ರ ತಾರೆಯ ಕುವರನು, ಚಂದ್ರ ತಾರಾದೇವಿ ಮಗ ಅಂತ ಬಂತು. ಹಾಗಾದ್ರೆ ಚಂದ್ರನ ಹೆಂಡತಿ ತಾರಾದೇವಿನ? ಖಂಡಿತ ಅಲ್ಲ. ತಾರಾದೇವಿಯನ್ನು ಅವಳು ಯಾರು ಗೊತ್ತೇ? ಇಡೀ ದೇವತೆಗಳಿಗೆಲ್ಲ ದೊಡ್ಡ ಗುರುಗಳಾಗಿದ್ರಲ್ಲ ಬೃಹಸ್ಪದಾಚಾರ್ಯ ಹೆಂಡತಿ ಅವಳು. ಗುರುಗಳ ಹತ್ರ ವಿದ್ಯೆ ಕಲಿಯಕ್ಕೆ ಹೋಗ್ಬಿಟ್ಟು ಗುರುಗಳ ಹೆಂಡತಿನೇ ಮೊಯಿಸ್ಬಿಟ್ಟು ಕರ್ಕೊಂಡಾಗದೆ ಈ ಚಂದ್ರ. ನೋಡಪ್ಪ 27 ಜನ ಸಾಕಾಗಿಲ್ಲ ನಂಗದ. 27 ಜನ ಸಾಕಾಗ್ಲಿಲ್ಲ ಅಂತ್ಯ. ಚಂದ್ರನ್ನೇ ಕೇಳ್ಬೇಕು.
ಆಗ ಶಿವನ ಹತ್ರಕ್ಕೆ ಹೋಗುತ್ತೆ ನ್ಯಾಯ. ಕರ್ಕೊಂಬನ್ನಿ ಅವರಿಬ್ಬರನ್ನು ಅಂದಾಗ ತಾರಾದೇವಿ ಗರ್ಭವತಿ ಆಗ್ಬಿಟ್ಟಿರ್ತಾಳೆ. ಆಗ ದೇವತೆಗಳೆಲ್ಲ ಕೇಳ್ತಾರೆ, ಈಗ ಗರ್ಭಿಣಿ ಆಗ್ಬಿಟ್ಟಾಳಲ್ಲ, ಇವ್ರ ಹೊಟ್ಟೆಲ್ ಹುಟ್ಟೋ ಮಗು ಚಂದ್ರಂದೋ ಗುರುಗಳದೋ? ಆಗ ಶಿವನ್ ಹೇಳ್ತಾನೆ, ಇದನ್ನು ತರ್ಕ ಮಾಡಕ್ ಹೋಗ್ಬೇಡಿ, ಹುಟ್ಟೋ ಮಗುನ ಗ್ರಹ ಮಂಡಲಕ್ಕೆ ಸೇರಿಸ್ಬಿಡಿ ಅಂದ್ರು. ಅವನೇ ಬುಧ. ಅವತ್ತನ ಕಾಲದಲ್ಲೇ ರಾಜಿ ಮಾಡ್ಬಿಟ್ರು. ಅವನಿಗೆ ಕುಡ್ಕೊಂಬತ್ತಾರೆ ಪುನಃ ಹೋಗಿ ಹೋಗಿ. ಆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಕೊಡವನು ಯಾರಪ್ಪ ಅಂದ್ರೆ ಬುಧ. ಮಕ್ಕಳ ಫಲ ಕೊಡವನು ಯಾರಪ್ಪ ಅಂದ್ರೆ ಬುಧ. ಮಾಡುವ ಕೆಲಸದಲ್ಲಿ ಶ್ರೇಯಸ್ ಕೊಡವನು ಯಾರಪ್ಪ ಅಂದ್ರೆ ಬುಧ. ಜೀವನವನ್ನ ಹಚ್ಚ ಹಸಿರಾಗಿಟ್ಟಿರ್ತಾನಂತೆ ಈ ಬುಧ. ಅದಕ್ಕೆ ಈ ಬುಧನನ್ನ ನಾಲ್ಕನೇದು, ಅವನಿಗೆ ಇಷ್ಟವಾಗಿರ್ತಕ್ಕಂಥ ಹಸಿರು ಬಣ್ಣದ ಬಟ್ಟೆ, ಹಸಿರು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಇವನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಅಂದ್ರೆ ಹೆಸರು ಕಾಳು, ಇವನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ಮರಕತ ಅಥವಾ ಪಚ್ಚೆ. ನೀವು ಹಸಿರು ಹರಳು ಉಂಗುರನ ಯಾರು ಬೇಕಾದ್ರೂ ಹಾಕೋಬಹುದು. ವ್ಯಾಪಾರ ಮತ್ತೊಂದು ಮಗದೊಂದು ಎಲ್ಲ ವೃದ್ಧಿ ಆಗುತ್ತಂತೆ ಹಸಿರು ಮರಕತ ಅಥವಾ ಪಚ್ಚೆ. ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ವಾಹನ ಅಂದ್ರೆ ಕುದುರೆ. ಬುಧನನ್ನ ಪೂಜೆ ಮಾಡದೇ ಇರ್ತಕ್ಕಂಥವ್ರು, ಇಲ್ಲಿ ಒಳಗೆ ಕೂತವನಲ್ಲ ರಂಗನಾಥ ಸ್ವಾಮಿ ನಾರಾಯಣ, ಆ ನಾರಾಯಣನನ್ನ ಪೂಜೆ ಮಾಡಿದ್ರು, ಲಕ್ಷ್ಮೀ ರಂಗನಾಥನನ್ನ ಬುಧನನ್ನ ಪೂಜೆ ಮಾಡಿದಷ್ಟು ಪುಣ್ಯ ಅಂದಾಗ ಎರಡು ದೇವರುಗಳಿಗೂ ಪೂಜೆ ಆಗಲಿ, ಮಂಗಳಾರತಿ ಆಗಲಿ, ಆ ಧಾನ್ಯಕ್ಕೂ ಮಂಗಳಾರತಿ ಮಾಡಿ ಎಲ್ಲರೂ ಕೈ ಮುಗಿದು ನಮ್ಮ ಜೀವನನ ಹಚ್ಚ ಹಸಿರಾಗಿಟ್ಟಿರ್ಲಿ ಅಂತ ಕೈ ಮುಗಿದು ಪೂಜೆ ಮಾಡಿ. ಪ್ರಿಯಂಗೋ ಕಲಿಶಾಮಂ ರೂಪೇಣ ಪ್ರತಿಮಾ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುದಂ ಪ್ರಣಮಾಮ್ಯಹಂ. ಬುಧದೇವನ ಪಾದಕ್ಕೆ ಗೋವಿಂದ ಗೋವಿಂದ. ಲಕ್ಷ್ಮೀ ರಂಗನಾಥ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ. ಬುಧದೇವನ ಪಾದಕ್ಕೆ, ಬುಧದೇವನ ಪಾದಕ್ಕೆ, ಬುಧದೇವನ ಪಾದಕ್ಕೆ. ಎತ್ತಿಟ್ಟುಬಿಡಿ. ನಾವು ಮಾಡಿದ ಪುಣ್ಯವಿದು ಗುರುವೆ ನಿಮ್ಮ ಕರುಣೆಯಿದೋ. ಶಾಂತ ಭಾವ ಅರಳುತ್ತಿದೆ, ಅಂತರಂಗ ನಿರುತ್ತಿದೆ, ಭ್ರಾಂತಿಯನ್ನ ಕದಡುತ್ತಿದೆ, ಭ್ರಾಂತಿಯನ್ನ ಕದಡುತ್ತಿದೆ. ಅಭಯವ ನೀಡೋ ಹೇ ಗುರುದೇವ ಗುರುವೇ, ದಯವಾದೋ ಬಿಡದೆ ಕಾಯೋ ಹೇ ಗುರುದೇವ, ಬಿಡದೆ ಕಾಯೋ ಹೇ ಗುರುರಾಜ ಗುರುವೇ, ದಯವಾದೋ ತೋರೋ ಗುರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವೇ ಆದಿ, ಗುರುವೇ ಅನಾದಿ. ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂತ ಅವನು. ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಬಲಕ್ಕಿಂತಲೂ ಮಾನವರಿಗೆ ಗುರುಬಲ ಇರಬೇಕಂತೆ. ಗುರುಬಲ ಇದ್ರೆ ಕಂಕಣ ಬಲ ಕೂಡ ಬರುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ, ರೋಗ ರುಜಿನಗಳೆಲ್ಲ ಆಚೆಗೆ ಹೋಗ್ತವೆ, ಮನೆಯಲ್ಲಿ ಸಮೃದ್ಧಿ ತುಂಬಿ ತೊಳಕುತ್ತೆ, ಬೆಳೆಯುವ ಬೆಳೆಯೆಲ್ಲ ಕೈಗೆ ಸಿಗುತ್ತೆ. ಇದಕ್ಕೆ ಗುರುಬಲ. ಹರ ಮುನಿಯಲ್ಲಿ ಗುರು ಜಯಿಸಬಲ್ಲ, ಗುರುಮುನಿದೊಡೆ ಮುಮ್ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಈಶ್ವರ ಮುನ್ಸ್ಕೊಂಡ್ಬಿಟ್ರು ಗುರುಬಲದಿಂದ ಅವನು ಸರ್ ಮಾಡ್ಬೋದಂತೆ. ಗುರು ಏನಾರ ಮುನ್ಸ್ಕೊಂಡ್ಬಿಟ್ರೆ ತ್ರಿಮೂರ್ತಿಗಳೆಲ್ಲ ಸೇರ್ಕೊಂಡ್ರೆ ಅವನು ಸರ್ ಮಾಡಕ್ಕಾಗಲ್ವಂತೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಇನ್ನೊಂದು ವಿಷಯ ಏನ್ ಗೊತ್ತೇ, ಶನೇಶ್ವರ ಕೆಟ್ಟವನಾಗಿದ್ರು ಗುರುಬಲ ಇದ್ರೆ ಸಾಕಂತೆ ಅವನು ಒಳ್ಳೆಯವನಾಗೋಯ್ತಾನಂತೆ. ಅದಕ್ಕೆ ನಮ್ಮೆಲ್ಲರಿಗೂ ಒಂದು ಮನೆ ಕಟ್ಟಬೇಕು, ಒಂದು ಆಸ್ತಿ ತೆಗಿಬೇಕು, ಒಂದು ಮದುವೆ ಮಾಡಬೇಕು, ವ್ಯವಹಾರದಲ್ಲಿ ಒಳ್ಳೆ ವೃದ್ಧಿ ಕಾಣಬೇಕು, ಜೀವನದಲ್ಲಿ ಆನಂದ ನೆಮ್ಮದಿ, ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕು ಅಂದ್ರೆ ಗುರುಬಲ ಬೇಕು. ಮಕ್ಕಳು ಓದಿ ಒಳ್ಳೆ ಅಂಕಗಳು ಪಡಿಬೇಕಾದ್ರೂ ಗುರುಬಲ ಬೇಕು. ಆ ಗುರುಬಲ ಸಿಗುವಂತ ಜಾಗ ನಮ್ಮ ಲಕ್ಷ್ಮೀ ರಂಗನಾಥನ ಸನ್ನಿಧಾನದಲ್ಲಿ ಕೊಟ್ಟ ಗ್ರಾಮದಲ್ಲಿ. ಇವತ್ತು ಅವನಿಗಿಷ್ಟವಾಗಿರ್ತಕ್ಕಂಥ 5ನೇದು ಕಂದು ಬಣ್ಣದ ಬಟ್ಟೆ, ಕಂದು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಗುರುವಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ಹಸಿ ಕಡ್ಲೆಕಾಳು, ಗುರುವಿಗಿಷ್ಟವಾಗಿರ್ತಕ್ಕಂಥ ಹರಳು ಕಮಲ ಪುಷ್ಯರಾಗ ಹರಳು. ಗುರುವನ್ನೇ ಪೂಜೆ ಮಾಡದೇ ಇರ್ತಕ್ಕಂಥವ್ರು ಶಿವನ ಗುಡಿಯಲ್ಲಿ ಬರ್ತಕ್ಕಂಥ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡಿದ್ರು ಕೂಡ
ಗುರುವನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಗುರುವಿನ ವಾಹನ ಆನೆ. ಈ ಗುರುವನ್ನ ಭಕ್ತಿಯಿಂದ ಹೀಗೆ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಕೊಟ್ಟ ಗ್ರಾಮದ ಲಕ್ಷ್ಮೀ ರಂಗನಾಥನ ಸನ್ನಿಧಾನದಲ್ಲಿ ರಥಸಪ್ತಮಿಯ ಪವಿತ್ರವಾದ ಈ ಪುಣ್ಯ ದಿವಸದಲ್ಲಿ ರಥೋತ್ಸವದ ಮುಂಭಾಗದಲ್ಲಿ, ಭಗವಂತನ ಕಲ್ಯಾಣೋತ್ಸವದ ಮುಂಭಾಗದಲ್ಲಿ ನಮ್ಮ ನರಸಾಂಬೋಧಿ ಗ್ರಾಮದ ಶ್ರೀಯುತರಾದಂಥ ಶ್ರೀನಿವಾಸ್ ಮತ್ತು ಆಶಾ ದಂಪತಿಗಳು ಇವತ್ತು ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಕೈ ಮುಗಿದು ಗುರು ಧ್ಯಾನ ಮಾಡಿ ಎಲ್ಲರಿಗೂ ಗುರುಬಲ ಸಿಕ್ಕಲಿ. ದೇವಣಾಂಚ ಋಷಿಣಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿರ್ಭೂತಂ ತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿ. ಗುರುದೇವನ ಪಾದಕ್ಕೆ ಗೋವಿಂದ, ಗುರುದೇವನ ಪಾದಕ್ಕೆ ಗೋವಿಂದ, ಗೋವಿಂದ ಗುರುದೇವನ ಪಾದಕ್ಕೆ. ಹರನೆ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಹರನೆ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಮಣ್ಣು ಹಿಡಿದರು ಒಂದು ಮಾಡುವ, ಮಣ್ಣು ಹಿಡಿದರು ಒಂದು ಮಾಡುವ ದೇವಾದಿದೇವ ಶುಕ್ರನು. ಹರನೆ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಶುಕ್ರದೇವ ಶುಕ್ರದೇವ. ಇಲ್ಲಿ ಕೂತಿರೋರೆಲ್ರಿಗೂ ಬೇಕಿವನು. ಹೌದು. ಶುಕ್ರ ಅಂದ್ರೆ ಯಾರು? ಕಾಂಚನಂ ಕಾರ್ಯ ಸಿದ್ಧಿ. ಪ್ರತಿಯೊಂದು ಕೆಲ್ಸಕ್ಕೂ ಬೇಕು ರೊಕ್ಕ, ಹಣ, ಅಂತಸ್ತು, ಹೊಲ, ಗದ್ದೆ, ಮನೆ, ಮಠ, ಸಿರಿ, ಸಂಪತ್ತು, ಐಶ್ವರ್ಯ, ಅಂತಸ್ತು ಎಲ್ಲಾ ಕೊಡವನು ಯಾರಪ್ಪ ಅಂದ್ರೆ ಶುಕ್ರ. ಇವನು ಬಂದ್ಬಿಟ್ರೆ ಅನೇಕ ದಿನಗಳ ಕಾಲ ನಮ್ಮನ್ನು ಬಿಟ್ಟು ಹೋಗಲ್ವಂತೆ. ಶುಕ್ರ ದೆಸೆ ಅಂತಾರೆ ಇದಕ್ಕೆ. ಏನ್ರಿ? ಏನೂ ಇರ್ಲಿಲ್ಲ ಕಣ್ರಿ. 3 ವರ್ಷದಿಂದ ಏನೂ ಇರ್ಲಿಲ್ಲ ಅವನಿಗೆ. ಈಗ ಏನ್ರಿ ಮನೆ ಕಟ್ಟಿರೋದು? 7.5 ಎಕರೆ ಮನೆ ಕಟ್ಟವನೆ ಕಣ್ರಿ. ರೈಸ್ ಮಿಲ್ ಅನ್ನಗದ. ರೈಸ್ ಮಿಲ್, ಸಾಮಿಲ್ ಎಲ್ಲ, ಒಳಗ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಅದ. ಅವನ ಹೆಂಡತಿ ಇವತ್ತು ಉಟ್ಕೊಂಡ್ ಸೀರೆ ನಾಳೆ ಉಟ್ಕೊಳ್ಳಲ್ಲ ಅಂತಾಳೆ. ಮುಂದೆ ಕೊರೋನಾ ಬಂದ್ಗಿಂದ್ ಬಿಟ್ಟದು ಅಂತ ಚಿನ್ನದ ಮಾಸ್ಕ್ ಮಾಡಿಸ್ಕೊಂಡವಳೆ. ಅವಳು ಕಾಯ್ಕೊಳಕ್ 3 ಸೀಟು ಅನ್ನಗದ. ಶುಕ್ರ ದೆಸೆ ನಿಮ್ಗೆಲ್ಲ ನಾಳೆಯಿಂದ ಶುರುವಾಗ್ಲಿ. ಈಗ್ಲೇ ಬರ್ಲಿ. ಈಗಲೇ ಬಂದ್ರೆ ಹೊಂಟಾಯ್ತಾರ ಕೂತ್ಕೊಳ. ಸುಮ್ಮನೆ ಪೂರ್ತಿ ಕತೆ ಕೇಳಿದವ್ರಿಗೆ ಶುಕ್ರ ದೇಶ ಬರೋದು, ಅರ್ಧದಲ್ಲಿ ಹೋದವ್ರಿಗೆ ವಕ್ರ ದೇಶ ಬರ್ತದ. ವಕ್ರ ದೇಶ ಅಂದ್ರ ಈಗ 3 ವರ್ಷದಿಂದ ಪಾಸಿಟಿವ್ ಅಂತ ಬತ್ತಿತ್ತಲ್ಲ, ಹಂಗ ಯಾರಿಗೂ ಹೇಳ್ಕೊಳಂಗೂ ಇಲ್ಲ ಬಿಡಂಗೂ ಇಲ್ಲ, ಹಂಗ ಆಗ್ಬಿಡ್ತದ. ಪೂರ್ತಿ ಕೇಳಿದವ್ರಿಗೆ ಶುಕ್ರ ದೇಶ ಇದ್ದೇ ಇರುತ್ತೆ. 3 ತಲೆಮಾರಿನವ್ರಿಗೆ ತಿಂದ್ರು ಮುಗಿಯಲ್ವಂತೆ ಅಂತ ದೇಶ ಬಂದ್ಬಿಡ್ತದೆ. ನಿಮ್ಗೆಲ್ಲ ನಾಳೆಯಿಂದ ಶುರುವಾಗ್ಲಿ. ಯಾರು ಹೋಗಲ್ಲ ಈಗ. ಯಾಕಂದ್ರೆ ನೀವು ಇಷ್ಟೊತ್ತು ಗಂಟೆ ಮಾಡಿರೋ ಪುಣ್ಯ ಪಕ್ಕದವ್ರಿಗೆ ಹೊಂಟಾಯ್ತದ. ಅದಕ್ಕೆ ನೋಡಿ ನೀವೆಲ್ಲಾರು ಕೂಡ ಕೇಳ್ತಾವ್ರೆ, ಒಟ್ಟು ಪೂರೈಸ್ಬಿಡ್ತಾರೆ, ಬಿಡಲ್ಲ ಇವರು. ಅದಕ್ಕೆ ನೋಡಿ ಈ ಶುಕ್ರನ ಹೊಲಿಸ್ಕೋಬೇಕು ಅಂದ್ರೆ ದೈತ್ಯ ಗುರು ಇವನು. ಆ ಶುಕ್ರನ ನಾವೆಲ್ಲರೂ ಕೂಡ ವಹಿಸ್ಕೋಬೇಕು ಅಂದ್ರೆ ಕೆಲವರಿಗೆ ಹಣ ಇರುತ್ತೆ, ಗುಣ ಇರಲ್ಲ. ಕೆಲವರಿಗೆ ಗುಣ ಇರುತ್ತೆ, ಹಣವಿರೋಲ್ಲ. ನಮ್ಮ ಶ್ರೀನಿವಾಸ ಅಣ್ಣವ್ರಿಗೆ 2 ಕೊಟ್ಟವನೇ ಭಗವಂತ. ನಿಮ್ಮೆಲ್ಲರ ಜೊತೆಯಲ್ಲಿ ಬೆರೆಯುವಂತ ಗುಣ ಕೊಟ್ಟಿದ್ದಾನೆ ಭಗವಂತ. ವ್ಯಾಪಾರದಲ್ಲಿ ಒಳ್ಳೆ ಲಾಭದಾಯಕನಾಗೂ ಇದ್ದಾನೆ. ನಿಮ್ಮೆಲ್ಲರ ಜೀವನದಲ್ಲೂ ಕೂಡ ಅನಂತವಾದಂತ ಒಂದು ಸಂತೋಷ, ನೆಮ್ಮದಿ ಬರಲಿ ಎಲ್ಲರಿಗೂ ಅಂತ, ಅವ್ರ ಸಮೇತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಶುಕ್ರ ದೆಸೆ. ಅದಕ್ಕೆ ನೋಡಿ ಪ್ರತಿ ಶುಕ್ರವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಅಂದ್ರೆ ಬಿಳಿ ಅವರೇಕಾಳು ಅಥವಾ ಅವರೇ ಬೇಳೆ, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ವಜ್ರ. ಶುಕ್ರನನ್ನ ಪೂಜೆ ಮಾಡದೇ ಇರ್ತಕ್ಕಂಥವ್ರು ಲಕ್ಷ್ಮೀ ಕುಬೇರರನ್ನ ಪೂಜೆ ಮಾಡಿದ್ರು ಕೂಡ ಶುಕ್ರನನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಶುಕ್ರನ ವಾಹನ ಗರುಡ ಅಂದಾಗ ಅಲ್ಲಿ ವಿಕ್ರಮನ ಆಸ್ಥಾನದಲ್ಲಿ ನಮ್ಮ ಕೊಟ್ಟ ಗ್ರಾಮದ ಲಕ್ಷ್ಮೀ ರಂಗನಾಥನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಎಲ್ಲರೂ ಪ್ರತಿಯೊಬ್ಬರು ಕೈ ಮುಗಿದು ಜೋರಾಗಿ ಹೋಗಿ. ಯಾಕಂದ್ರೆ ಈ ದೆಸೆ ಇದ್ರೇನೆ ಎಲ್ಲ ನಡೆಯೋದು. ನಾವು ಮೈಸೂರಿಂದ ಇಲ್ಲಿಗೆ ಬಂದಿರೋದು ಅದಕ್ಕೋಸ್ಕರವಾಗಿ, ನೀವು ನಿದ್ಗೆಡ್ತಿರೋದು ಅದಕ್ಕೋಸ್ಕರವಾಗಿ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಆ ಶುಕ್ರ ದೇಶ ಎಲ್ಲರಿಗೂ ಪರಿಪೂರ್ಣವಾಗಿ ಬರಲಿ ಅಂತ ಕೈ ಮುಗಿದು ಭಕ್ತಿಯಿಂದ ಪೂಜೆ ಮಾಡೋಣ. ಶ್ರೀಮತಿ ಆಶಾ ಮತ್ತು ಶ್ರೀ ಶ್ರೀನಿವಾಸರವರ ಕುಟುಂಬ ವರ್ಗದ ಪರವಾಗಿ ಹಿಮಕುಂದ ಮೃಣಲಾಭಂ ದೈತ್ಯನಾ ಪರಮ ಗುರು, ದೈತ್ಯನಾ ಪರಮ ಗುರು
ಸರ್ವಶಾಸ್ತ್ರ ಪ್ರವತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರದೇವನ ಪಾದಕ್ಕೆ ಗೋವಿಂದ ಗೋವಿಂದ ಶುಕ್ರದೇವನ ಪಾದಕ್ಕೆ ಗೋವಿಂದ ಗೋವಿಂದ ಶುಕ್ರದೇವನ ಪಾದಕ್ಕೆ. ಶುಕ್ರನಾದ ಕೂಡಲೇ 7ನೆಯ ಪಂಡಿತೋತ್ತಮ ಎದ್ದ. ವಿಕ್ರಮರಾಜ, ಈಗ ಹೇಳುವ ಗ್ರಹವನ್ನು ಸ್ವಲ್ಪ ಗಮನವಿಟ್ಟು ಕೇಳು. ಸ್ವಾಮಿ, ಸೂರ್ಯ ಆರೋಗ್ಯ ಭಾಗ್ಯ ಕೊಡ್ತಾನೆ, ಚಂದ್ರ ಮಳೆ ಬೆಳೆಗಳು ಕೊಡ್ತಾನೆ, ಬುಧ ಮಕ್ಕಳ ಫಲ ಕೊಡ್ತಾನೆ, ಗುರು ಗುರಿ ಮುಟ್ಟಿಸ್ತಾನೆ, ಶುಕ್ರ ಸುಖ ನೆಮ್ಮದಿಗಳು ಕೊಡ್ತಾನೆ. ನೀವು ಹೇಳುವ ಶನಿ ಏನ್ ಕೊಡ್ತಾನೆ ಅಂದ ವಿಕ್ರಮ. ಅವನು ಬಾಯಲ್ಲಿ ಬರಬಾರ್ದು, ಬತ್ತು ನೋಡಿ ಮಾತು ಕೇಡ್ಗಾಲ. ನಿಮ್ಮ ಶನಿ ಏನ್ ಕೊಡ್ತಾನೆ ಹೇಳ್ರಿ ಪೂಜೆ ಮಾಡೋಕೆ. ಹಾಗನ್ಬೇಡಪ್ಪ. ನಂಬಿದವರಿಗೆ ಇಷ್ಟಾರ್ಥ ಕೊಡ್ತಾನೆ, ನಂಬದೇ ಇರ್ತಕ್ಕಂಥ ಅವ್ರಿಗೆ ಕಡು ಕಷ್ಟಗಳು ಕೊಡ್ತಾನೆ. ನೋಡಿ, ಕಂಡವ್ರಿಗೆಲ್ಲ ಕಷ್ಟ ಕೊಡೋವನ್ನ ನಾನು ಪೂಜೆ ಮಾಡಲ್ಲ. ಬೇರೆ ಗ್ರಹಗಳೆಲ್ಲ ಶುಭ ಫಲಗಳು ಕೊಟ್ರೆ ಇವನು ಬರ ಕಷ್ಟನೇ ಕೊಡ್ತಾನಂತ, ಇವನ್ ಯಾಕೆ ಪೂಜೆ ಮಾಡ್ಬೇಕು ನಾವು? ಇಲ್ಲಪ್ಪ. ಪ್ರತಿ ವಾರಗಳಲ್ಲಿ ಪ್ರತಿ ದಿನಗಳಲ್ಲಿ ಅವನಿಗಿಷ್ಟವಾದ ಕಪ್ಪು ಎಳ್ಳು ಬತ್ತಿಯನ್ನು ಹಚ್ಚಿ ಕಪ್ಪು ಎಳ್ಳು ಪ್ರಸಾದವನ್ನು ಮಾಡಿ ಮತ್ತು ಕಪ್ಪು ವಸ್ತ್ರವನ್ನು ಅವನಿಗೆ ಧರಿಸಿ ಕಾಕವಾಹನನಾಗಿರ್ತಕ್ಕಂಥ ಶನೇಶ್ವರನನ್ನು ಪೂಜೆ ಮಾಡದೇ ಇರತಕ್ಕಂಥವರು ಆಂಜನೇಯನನ್ನ ಪೂಜೆ ಮಾಡಿದ್ರು ಕೂಡ ಶನೇಶ್ವರನನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಆಂಜನೇಯನಿಗೂ ಶನೇಶ್ವರನಿಗೂ ಏನ್ ಸಂಬಂಧ ಸ್ವಾಮಿ? ಇಂಥ ಪ್ರಶ್ನೆ. ಆಂಜನೇಯನಿಗೂ ಶನೇಶ್ವರನಿಗೂ ಏನು ಸಂಬಂಧ? ನಿಜ ಇದು. ಎಲ್ಲರ ರಾಶಿಗೂ ಪ್ರವೇಶ ಮಾಡಿದ ಶನೇಶ್ವರ ಆಂಜನೇಯನ ಹತ್ರಕ್ಕೆ ಬರ್ತಾನೆ. ಆಂಜನೇಯ, ಹನುಮ, ಮುತ್ತೆತ್ತರಾಯ, ಮುತ್ತುರಾಯ, ನಿನ್ನ ರಾಶಿಗೆ ನಾನು ಬರಬೇಕು, ಯಾವಾಗ ಬರಲಿ? ಅವನು ಹೇಳ್ತಾನೆ, ಬ್ಯಾಡಪ್ಪ, ಹೆಂಗೋ ರಾಮ್ ಧ್ಯಾನ ಮಾಡ್ಕೊಂಡು ಕಾಲ ಕಳೀತಾವನು, ನೀ ನನ್ನ ರಾಶಿಗೆ ಬಂದ್ಬಿಟ್ರೆ ಎಲ್ಲ ಅರ್ಥವೇ ಅರ್ಥ ಆಗೋಯ್ತದೆ, ಬೇಡ ಬರೋದು. ಇಲ್ಲ, ಕೈಲಾಸವಾಸನಾದ ಪರಶಿವನ್ನೇ ಬಿಟ್ಟಿಲ್ಲ, ನಿನ್ನ ಯಾಕೆ ಬಿಡ್ಲಿ? ಹಿಂಗ್ ಬಂದು ಹಿಂಗ್ ಹೊಟ್ಟೋಗ್ತೀನಿ, ಯಾವಾಗ ಬರ್ಲಿ ಹೇಳು? ಯೋಚನೆ ಮಾಡಿದ ಆಂಜನೇಯ ಹೇಳ್ತಾನೆ, ನನ್ನ ಶರೀರದೊಳಗಡೆ ಯಾವಾಗ ರಾಮನಾಮ ಇರುವುದಿಲ್ಲವೋ ಆಗ್ಬಾ ಅಂದ. ನನ್ನ ಶರೀರದೊಳಗಡೆ ರಾಮನಾಮ ಯಾವಾಗಿರೋದಿಲ್ವೋ ಆಗ್ಬಾ. ಅದಕ್ಕೆ ಶನೇಶ್ವರ ಏನಂದ ಗೊತ್ತೇ? ಏನೋ ಎಚ್ಚರವಾಗಿದ್ದ ರಾಮ ಅಂತಾನೆ, ಮಲಗಿ ಗೊರಿತಾನೆಲ್ಲ ಆಗ್ಯಾವ ರಾಮ ಅಂತಾನೆ, ಹೋಗ್ ನುಗ್ಬಿಡೋ ಸರಿ ಅಂತ. ಆಗ್ಲಿ ಬಿಡಯ್ಯ, ಆಗ್ಲೇ ಬಿಡಯ್ಯ, ಆಗ್ಲೇ ಬಿಡು. ಇಬ್ರು ಮಾತು ಕೊಟ್ಟು ಬಿಟ್ಟವ್ರೆ. ಒಂದು ದಿನ ಆಂಜನೇಯ ಗೊರಿತ್ ಮಲಗವನೆ. ಇವನು ಗೊರಿತ ಮಲಗಿದ್ರೆ ಶನೇಶ್ವರ ಅಂದ, ಈಗ ಯಾವ ರಾಮ ಅಂತ ಅವನೆ, ಹೋಗ್ ನುಗ್ಬಿಡೋ ಸರಿ ಅಂತ ಹತ್ರಕ್ಕೆ ಹೋಗಿ ಬೆಚ್ಚಿ ನಿಂತ ಶನೇಶ್ವರ. ಯಾಕೆ ಬೆಚ್ಚಿ ನಿಂತ? ಎಚ್ಚರವಾಗಿದ್ದಾಗ ಆಂಜನೇಯ ಬಾಯಿಂದ ರಾಮನಾಮ ಆಡ್ತಿದ್ದ, ಮಲಗಿದ್ದಾಗ ರೋಮಗಳೆಲ್ಲ ರಾಮನಾಮವಾಡ್ತಿದ್ದುವಂತೆ. ನೋಡಿ, ಜಗದೊಳಗೆ ನೀನೇ ರಾಮ, ಹೇ ರಘುರಾಮ, ಹೇ ರಾಮ ರಾಮ, ಅಯೋಧ್ಯ ರಾಮ, ಹನುಮನ ಪ್ರಾಣವೇ ಶ್ರೀರಾಮ. ಆಂಜನೇಯವರ ಗೋವಿಂದ ಗೋವಿಂದ, ಮಾರುತಿ ಪಾದಕ್ಕೆ ಗೋವಿಂದ ಗೋವಿಂದ. ಹನುಮನ ಪ್ರಾಣ ಪ್ರಭೋ ರಘುರಾಮ, ಕುಲ ಸೋಮ ಕೋದಂಡ ರಾಮ. ಹನುಮನ ಪ್ರಾಣ ಪ್ರಭೋ ರಘುರಾಮ, ಕುಲ ಸೋಮ ಕೋದಂಡ ರಾಮ. ಜಯ ಜಯ ರಾಮ ಜಾನಕಿ ರಾಮ, ಜಯ ಜಯ ರಾಮ ಜಾನಕಿ ರಾಮ. ಧರಣಿ ಅಂಬರ ದಿನಕರ ಚಂದಿರ ನಿನ್ನಯ ರೂಪವ ತೋರಿ, ಸಾಗರದಲೆಗಳು ಸಮೀರದೊಡನೆ ನಿನ್ನಯ ನಾಮವ ಹಾಡಿ. ಧರಣಿ ಅಂಬರ ದಿನಕರ ಚಂದಿರ ನಿನ್ನಯ ರೂಪವ ತೋರಿ, ಸಾಗರದಲೆಗಳು ಸಮೀರದೊಡನೆ ನಿನ್ನಯ ನಾಮವ ಹಾಡಿ. ಪ್ರತಿ ಕಾಲವೇ ಕಾಣುವೆ ನೀನೆ ರಾಮ, ಪ್ರತಿ ಕಾಲವೇ ಕಾಣುವೆ ನೀನೆ ರಾಮ. ಮಹಾಸಾಧನ ಮುಕ್ತಿಗೆ ನಿನ್ನ ನಾಮ.
ಹನುಮನ ಪ್ರಾಣ ಪ್ರಭೋ ರಘುರಾಮ ಇನ್ನ ಕುಲ ಸೋಮ ಕೋದಂಡ ರಾಮ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಾನಕಿ ರಾಮ ಕುಲೇಶ ಮಾನವವೇಶ ಬಾಲರ ಕುಲದ ಸ್ವಾಮಿ ದೀನರ ದಾತ ನೀಡುವಂತ ಪಾವನಮೈಲಿ ಭೂಮಿ ಭಾನುಕುಲೇಶ ಮಾನವವೇಶ ಬಾಲರ ಕುಲದ ಸ್ವಾಮಿ ದೀನರ ದಾತ ನೀಡುವಂತ ಪಾವನಮೈಲಿ ಭೂಮಿ ಹೇ ರಾಘವ ಪಾವನ ಶ್ಯಾಮ ಈ ಲೋಕದ ಭಾಗ್ಯವು ನೀನೇ ರಾಮ ಹನುಮನ ಪ್ರಾಣ ಪ್ರಭೋ ರಘುರಾಮ ಇನ್ನ ಕುಲ ಸೋಮ ಕೋದಂಡ ರಾಮ ಜಯ ಜಯ ರಾಮ ಜಾನಕಿ 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 ರಾಮ. ಎಚ್ಚರವಾಗ ತನಕ ಅಲ್ಲೇ ನಿಂತಿದ್ದಂತೆ ಶನೇಶ್ವರ ಕಾಯ್ಕೊಂಡು, ಅಪ್ಪ ಜಗತ್ತನ್ನೆಲ್ಲ ನಾ ಗೆದ್ಕ ಬಂದೆ, ನೀ ನನ್ ಗೆದ್ಬಿಟ್ಟೆಲ್ಲಪ್ಪ. ಮಲಗಿದ್ರು ರಾಮ ಅಂತ, ಎಚ್ಚರವಾಗಿದ್ರು ರಾಮ ಅಂತ, ನಿನ್ ರಾಶಿಗೆ ಬರಕ್ಕೆ ಇಲ್ವಲ್ಲ, ನಾವಿಬ್ಬರು ರಾಜಿ ಮಾಡ್ಕೊಂಡ್ಬಿಡವ. ನಿನಗೆ ಸಲ್ಲವ ಪೂಜೆ ನನಗೆ ಸಲ್ಲಲಿ, ನನಗೆ ಸಲ್ಲುವ ಪೂಜೆ ನಿನಗೆ ಸಲ್ಲಲಿ. ನೋಡಿ, ಅದಕ್ಕೆ ಆಂಜನೇಯನಿಗೂ ತುಳಸಿ, ಶನೇಶ್ವರನಿಗೂ ತುಳಸಿ. ಅವನಿಗೂ ಇಷ್ಟವಾದ ವಾರ ಶನಿವಾರ, ಇವನಿಗೂ ಇಷ್ಟವಾದ ವಾರ ಶನಿವಾರ. ನಮ್ಮ ಕಷ್ಟಗಳ ಮೇಲೆ ಕಷ್ಟ ಬಂತು ಅಂದಾಗ ಆಂಜನೇಯನ ಗುಡಿಗೆ ಹೋಗೊಂದು ಅರ್ಚನೆ ಮಾಡಿಸಿದ್ರೆ ಇವನ್ ಕಷ್ಟನ ಅವನು ಪರಿಹಾರ ಮಾಡ್ತಾನಂತೆ. ಜಗತ್ತಿನಲ್ಲಿ ಇಬ್ಬರು ರಾಶಿಗೆ ಹೋಗ್ಲಿಲ್ಲ ಇವನು, ಒಬ್ಬ ಆಂಜನೇಯ, ಇನ್ನೊಬ್ಬ ಗಣಪತಿ. ಶನೇಶ್ವರ ಗಣಪತಿ ಹತ್ರಕ್ಕೆ ಹೋಗ್ತಾನೆ, ನಿನ್ ರಾಶಿಗೆ ಬರಬೇಕು, ಯಾವಾಗ ಬರ್ಲಿ? ಅವನಂದ, ಬಾಗ್ಲಲ್ಲಿ ಬರ್ದಿರ್ತೀನಿ ನೋಡ್ಕಂಬ. ಬಂದ್ ನೋಡಿದ್ರೆ ನಾಳೆ ಬಾ ಅಂತ ಬರ್ದ್ಬಿಟ್ಟ ನಾ ಪುಣ್ಯಾತ್ಮ. ಅದ್ ಯಾವಾಗ ಬಂದ್ ನೋಡಿದ್ರು ನಾಳೆಗ್ ಬಾ ಅಂತಾನೆ ಅದ. ಇನ್ನು ಬಂದು ಒಯ್ತಾನೆ ಇದಾನಂತೆ. ಅದಕ್ಕೆ ಇವರಿಬ್ಬರಲ್ಲಿ ಯಾರು ಪೂಜೆ ಮಾಡಿದ್ರು, ಆಂಜನೇಯನಿಗಾದ್ರೂ ಪೂಜೆ ಮಾಡಿ, ಶನೇಶ್ವರನಿಗಾದ್ರೂ ಪೂಜೆ ಮಾಡಿ, ಗಣಪತಿಗಾದ್ರೂ ಪೂಜೆ ಮಾಡಿ. ಶನೇಶ್ವರನ ದೇವಸ್ಥಾನದಲ್ಲಿ ಆಂಜನೇಯ ಮತ್ತು ಗಣಪತಿ ಇಬ್ರು ಇರ್ತಾರೆ. ಯಾರು ಪೂಜೆ ಮಾಡಿದ್ರು ಇವನಿಗೆ ಸೇರುತ್ತಂತೆ. ವಿಕ್ರಮ ರಾಜ, ದಯವಿಟ್ಟು ಪೂಜೆ ಮಾಡು ಅಂದ್ರೆ ಗ್ರಾಚಾರ ಕೆಟ್ಟ ವಿಕ್ರಮ ಪೂಜೆ ಮಾಡಲ್ಲ, ನಾವಿಲ್ಲಿ ಮಾಡಬೇಕು. 7ನೇದು ಈ ಕಡೆ ಮೊದಲನೇದು. ಆ ಜಗದೊಡೆಯನಾದ ಶನೇಶ್ವರನಿಗೆ ಕಪ್ಪು ಎಳ್ಳು ಬತ್ತಿಯನ್ನು ಹಚ್ಚಿ, ಕಪ್ಪು ಎಳ್ಳು ಪ್ರಸಾದವನ್ನಿಟ್ಟು, ಎಳ್ಳು ಬತ್ತಿ ಹಾಕಿ ಒಂದೆರಡು, ಅವನಿಗಿಷ್ಟವಾಗಿರ್ತಕ್ಕಂಥ ಕಾಕವಾಹನನಾದ ಕಪ್ಪು ವಸ್ತ್ರ ಪ್ರಿಯನಾದ ಶನೇಶ್ವರನನ್ನ ಭಕ್ತಿಯಿಂದ ಪೂಜೆ ಮಾಡ್ತಾ, ನಾವಿಲ್ಲಿ ಪೂಜೆ ಮಾಡ್ತಾ ಇದೀವಿ ಶ್ರೀಮತಿ ಆಶಾ ಮತ್ತು ಶ್ರೀ ಶ್ರೀನಿವಾಸ್ ಅವರ ಕುಟುಂಬ ವರ್ಗದವರು. ಅಲ್ಲಿ ವಿಕ್ರಮ ಪೂಜೆ ಮಾಡಲ್ಲ, ಅವನು ಏನ್ ಕಷ್ಟ ಗುರಿ ಆಗ್ತಾನೆ. ಇಲ್ಲಿ ಪೂಜೆ ಮಾಡ್ಬಿಡೋಣ. ಶನಿರಾಜ ಗ್ರಹ ತೇಜ ಪೂಜೆಯ ಮಾಡೋ ಮಹಾರಾಜ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರೋ. ಶನಿದೇವರ ಪಾದಕ್ಕೆ ಗೋವಿಂದ, ಕೊಟ್ಟ ಗ್ರಾಮದ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ, ಲಕ್ಷ್ಮೀ ರಂಗನಾಥನ ಪಾದಕ್ಕೆ ಗೋವಿಂದ ಗೋವಿಂದ. ಶನಿರಾಜ ಗ್ರಹ ತೇಜ ಪೂಜೆಯ ಮಾಡೋ ಮಹಾರಾಜ, ಪೂಜೆಯ ಮಾಡೋ ಮಹಾರಾಜ.
ಹುಟ್ಟಿಸಿದ ಪಿತನಿಗೆ ಕುಷ್ಠವ ಕೊಟ್ಟವನು ಜಗದಾದಿದೇವನು ಶನಿರಾಜನು. ಹುಟ್ಟಿಸಿದ ಪಿತನಿಗೆ ಕುಷ್ಠ. ಮತ್ತೊಮ್ಮೆ ಹೇಳಿ, ಯಾವುದನ್ನು ವಿಕ್ರಮರಾಜ? ಹುಟ್ಟಿಸಿದ ಪಿತನಿಗೆ ಕುಷ್ಠ ಕೊಟ್ಟವನು ಅಂದ್ರಲ್ಲ ಅದನ್ನ. ಹೌದಪ್ಪ, ಶನೇಶ್ವರ ಹುಟ್ಟಿದಗಳಿಗೆ ಅಪ್ಪನಾದ ಸೂರ್ಯದೇವನಿಗೆ ಕುಷ್ಠರೋಗ ಕೊಟ್ಟ. ಮುಚ್ಚು ಬಾಯಿ. ಜಗದೊಳಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ತಂದೆ ತಾಯಿಗಳ ದೇವರು ಅಂತ ವೇದ ಉಪನಿಷತ್ತುಗಳೆಲ್ಲ ಸಾರುವಾಗ ತಂದೆಗೆ ಕುಷ್ಠರೋಗವನ್ನು ಕೊಟ್ಟಂತ ದುಷ್ಟ ನೀಚ ಶನಿಗ್ರಹವನ್ನು ನಾವು ಪೂಜೆ ಮಾಡಬೇಕು, ಸಾಧ್ಯವಿಲ್ಲ. ವಿಕ್ರಮರಾಜ ಹುಟ್ಟಿದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟ. ಯಾತು ಕೊಟ್ಟ ಅಂತ ನಿನಗೆ ಗೊತ್ತಾ? ಓ, ಯಾತು ಕೊಟ್ಟ ಹೇಳ್ರಿ. ಅದಕ್ಕೊಂದು ಕಾರಣ ಹೇಳ್ತಾರೆ ಅವರು. ಜಗದೊಳಗೆ ಶನೇಶ್ವರನ್ ಏನಂತ ಕರೀತಾರೆ? ಸೂರ್ಯಕುಮಾರ ಛಾಯಾಸುತ ಅಂತ ಕರೆಯೋದು ಇವನ್ನ. ಹಾಗಾದ್ರೆ ಸೂರ್ಯನ ಹೆಂಡತಿ ಛಾಯಾದೇವಿನ? ಖಂಡಿತ ಅಲ್ಲ. ಸೂರ್ಯನ ನಿಜವಾದ ಹೆಂಡತಿ ಹೆಸರೇನು ಗೊತ್ತೇ? ಶೌಘ್ನಾದೇವಿ ಅಂತ ಅವಳ ಹೆಸರು, ವಿಶ್ವಕರ್ಮ ದೇವನ ಮಗಳು. ಈ ಛಾಯಾದೇವಿ ಅನ್ನವಳು ಯಾರು? ಒಂದ್ಸಾರಿ ಸೂರ್ಯಲೋಕದಲ್ಲಿ ಶೌಘ್ನಾದೇವಿ ಯಮುನೆ ಮನು ವೈವಸ್ವತ ಅಂತ ಅನೇಕ ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿ ಕಾಲ ಕಳೀತಿರ್ಬೇಕಾದ್ರೆ ತನ್ನ ಗಂಡನ್ ಕೇಳ್ತಾಳೆ, ನಡೀರಿ ಅಪ್ಪನ ಮನೆಗೆ ಹೋಗಿದ್ ಬಂದ್ಬಿಡೋಣ. ಸೂರ್ಯ ಹೇಳ್ತಾನೆ, ಯಾವ ನೋಡಿ ಹೆಣ್ಮಕ್ಳಿಗೆ ಅಪ್ಪನ ಮನೆ ಅಪ್ಪನ ಮನೆ ಅಪ್ಪನ ಮನೆ, ಸಮಯ ಬಂದಾಗ ಹೋಗ್ಬೇಕೆ ಹೊರತು ಯಾವಾಗ್ಲೂ ಹೋಗ್ಬಾರ್ದು, ಕೆಲಸ ನೋಡೋಗ್. ಅಲ್ಲಪ್ಪ, ಹೆಣ್ಮಕ್ಳನ್ನ ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ಬಿಟ್ರು ಅಥವಾ ಅಪ್ಪನ ಮನೆ ಬಗ್ಗೆ ಏನಾರು ಅಂದ್ಬಿಟ್ರೆ ಕ್ಯಾಣೆ ಪಟ್ಟು ಬತ್ತದ ನೋಡಿರ್ಬೇಕು ಇಲ್ಲಿ ಕೂತಿರೋರ್ಗು. ಪುಟ್ಟ ಮೇಲೆ ಮೊರ ಎತ್ತಕ್ಕಿ, ಮೊರ ಮೇಲೆ ಪುಟ್ಟ ಎತ್ತಕ್ಕಿ, ದಿಕ್ತಪ್ರ ಗಂಟನಿ ಎತ್ತಾಕ್ಬಿಟ್ಟು ಹೋದ್ರು ಹೇಳಕ್ಕಾಗಲ್ಲ. ಅವ ಅಪ್ಪನ ಮನೆಗೆ ಹೋಗ್ಬೇಡ ಅಂತಾನ, ಇವು ಮಾತ್ರ ನಲ್ಕ ಹೋಯ್ತಾನ. ಕೇಳಬೇಕಾರ ಅವ್ರನ್ನ. ಯಾವ ವೀಕ್ನೆಸ್ ಬಿಟ್ಕೊಟ್ರು ಅಪ್ಪನ ಮನೆ ವೀಕ್ನೆಸ್ ಬಿಟ್ಕೊಡಲ್ಲ. 80 ವರ್ಷ ತುಂಬ ಹೋಗೋದ ಅವಳಿಗೆ. ಅಯ್ಯೋ, ನನ್ನ ತಮ್ದಿರು ರಂಗನಾಥ ಸ್ವಾಮಿ ಜಾತ್ರೆ ಕರೆದ್ಬಿಟ್ಟು ಕಿರಿಯವನಂಗ ಮಿಡಿ ತಕ್ಕ ಅಂತ ಕೂತಿದ್ದ. ಸಿರಕ್ ಕರ್ಕೋಗ್ಬಿಟ್ಟು ಮಿಡಿ ತಕ್ಕ ಅಂತಿದ್ದ. ಆಮೇಲೆ ಏನಾರು ಬಿಡದೆ ದಾರಿ ಸಿಪ್ಪನ್ ಸೀರೆ ಉಡಿಸ್ನ 5,000 ರೂಪಾಯಿಂದ. ಆ ಬಡೇದ ಹಬ್ಬಕ್ಕೆ ಕರ್ದಿಲ್ಲ, ಇವಳೇ ಒಂದ್ ಸೀರೆ ತಕೋಗ ಹತ್ತಿಂದ ಉಟ್ಕೊಂಡ್ ಬಂದಾಳ. ಇಲ್ಲಿ ಮಾತಾಡ್ದು ಇಲ್ಲಿರೋರು ಸುಮಾರು ಜನ ಕ್ಯಾಣ ತಗತ್ತದ. ಅಂದ್ರೆ ತವ್ರನ ಪ್ರೀತಿ. ಈ ಭಗವಂತ ಹುಟ್ಟಬೇಕಲ್ಲ. ಸೂರ್ಯ ಅಪ್ಪನ ಮನೆಗೆ ಹೋಗೋದು ಬೇಡ ಅಂದ. ಶೌಘ್ನಾದೇವಿ ಏನ್ ಮಾಡಿದ್ಲು ಗೊತ್ತೇ? ಮಕ್ಕಳನ್ನ ಮಲಗಿಸ್ಬಿಟ್ಟು ನನ್ನ ಗಂಡನ ಗೊತ್ತಿಲ್ಲದಂಗಾದ್ರೂ ನಾನು ಕದ್ದೋಗಿ ಬರ್ತೀನಿ ಅಂತ ಕದ್ದು ಬರ್ತಾವಳೆ. ಪರಮಾತ್ಮ ಹುಟ್ಟಬೇಕಲ್ಲ. ನೋಡಿ ಏನ್ ನಡೀತೆ. ವೇದ ಸಾರುವ ದೇವರೇ ತಾಯಿ, ಜ್ಞಾನದಾತ ಗುರುದೇವನೇ ತಂದೆ. ವೇದ ಸಾರುವ ದೇವರೇ ತಾಯಿ, ಜ್ಞಾನದಾತ ಗುರುದೇವನೇ ತಂದೆ. ಪ್ರೇಮ ಸಾಗರ ಮೂರ್ತಿಯವರ, ಪ್ರೇಮ ಸಾಗರ ಮೂರ್ತಿಯವರ ಆಂಡನೆ ಕಡು ಪಾಪಿ ನಾನು. ಆಯಿ ತಂದೆಯ ಸೇವೆಯ ಹೋಗ ಬರಬಾರದೆ ಈ ಬಾಗಿಲಲ್ಲಿ ಬೇಗ. ಆಯಿ ತಂದೆಯ ತಾಯಿ ತಂದೆಯ ತಾಯಿ ತಂದೆಯ ಸೇವೆಯ ಹೋಗ. ಅರ್ಧ ದಾರಿಗೆ ಬಂದಲ್ಲಿ ಮನಸ್ಸು ಹೊಡೆದಾಯ್ತು. ಚಚೆ, ನನ್ನ ಗಂಡನಿಗೆ ಹೇಳ್ದೆ ಕೇಳದೆ ಕದ್ದು ಬರ್ತಾ ಇದ್ದೀನಿ, ಅಪರಾಧವಲ್ವೇ ಅಂತ ಒಂದು ಮನಸ್ಸು. ಈ ಇನ್ನೊಂದು ಮನಸ್ಸು, ಅಯ್ಯೋ ಹೋಗೋದು ಹೋಗ್ತಾ ಇದೆ, ಅಪ್ಪನ ಮನೆಗೆ ತಾನೇ ಹೋಗ್ತಿರೋದು, ಏನೂ ಆಗಲ್ಲ ಅಂತ ಒಂದು ಮನಸ್ಸು. ನಾನು ಅಪ್ಪನ ಮನೆಗೆ ಹೋಗದಂಗ ಆಗ್ಬೇಕು, ಗಂಡನ ಮನೇಲಿ ಇದ್ದಂಗ ಆಗ್ಬೇಕು. ಆ ರೀತಿ ನನಗೆ ಯಾರಾದ್ರು ಸಹಾಯ ಮಾಡೋರಿದಾರ ಅಂತ ಸುತ್ತಲೂ ನೋಡ್ತಾಳೆ. ಅಷ್ಟೊತ್ತಲ್ಲಿ ಯಾರಿದ್ದಾರೆ? ಇವಳ ಶರೀರದ ನೆರಳು ಜೊತೆಯಲ್ಲಿ ಬರ್ತಿತ್ತು. ಗಮನ ಕೊಡಿ. ಛಾಯಾ ಅಂದ್ರೆ ಏನ್ ಗೊತ್ತೇ? ನೆರಳು. ಆ ನೆರಳನ್ನ ಕರೀತಾಳೆ ಛಾಯಾ, ಶರೀರದ ಛಾಯಾ. ನೀಯನ್ನ ತಂಗಿಯಾಗಿ ಬಾರೇ ಛಾಯಾ, ಛಾಯಾ. ಛಾಯಾ ಎಂದೊಡನೆ ಇವಳ ರೂಪ, ಇವಳೆ ಎತ್ತರ, ಇವಳ ಗಾತ್ರ, ಇವಳು ಬಟ್ಟೆ, ಇವಳು ಬಣ್ಣ, ಇವಳು ವಯಸ್ಸು ಎಲ್ಲಾ ಇವಳಾಗೆ ಇರ್ತಕ್ಕಂಥ ಹೆಣ್ಣು. ಇಲ್ಲ, ಅವ್ರಿಗೊಂಚೂರು ರೆಡಿ ಮಾಡಿಸ್ಬೇಕಾಯ್ತು. ಬ್ಯಾಟ್ರಿಗಳ್ಬಿಟ್ಟು ರೆಡಿ ಮಾಡ್ತೀವಿ, ಸುಮ್ಮನೆ ಅವ್ರಿಗೆ ಒಳ್ಳೆ ಬುದ್ಧಿ ಬರಲಿ, ಮಾಡ್ಕೊಡ್ಲಿ. ಯಾವ ಛಾಯಾ ಎಂಬುದಾಗಿ ಹೆಸರು ಕರೆದಿರ್ಬೇಕಾದ್ರೆ ಅವಳೇ ಛಾಯಾದೇವಿ. ಅವಳು ಛಾಯಾದೇವಿ ಎಂಬುದಾಗಿ ಹೆಸರು ಕರೆದಿರ್ಬೇಕಾದ್ರೆ
ಹಾಲಿಲ್ವಂತ ಡಿಕಾಕ್ಷನು. ಆ ಛಾಯಾದೇವಿ ಅನ್ನೋಳೆ ನೋಡಿ, ಎಲ್ಲಾ ರೂಪು ಲಾವಣ್ಯ ಎಲ್ಲ ಶೌಜ್ಞಾದೇವಿ ಅಂತೆ ಹುಟ್ಟವಳೆ. ನಾನು ಅಪ್ಪನ ಮನೆಗೆ ಹೋಗಿದ್ದು ಬರೋ ತನಕ ನೀನು ನನ್ನ ಗಂಡನ ಮನೇಲಿದ್ದು ನನ್ನ ಗಂಡನ ಸೇವೆ ಮಾಡ್ಕೊಂಡಿರು. ಯಾವುದೇ ಕಾರಣಕ್ಕೂ ನಿನ್ ಛಾಯಾದೇವಿ ಅಂತ ನನ್ನ ಗಂಡನ ಗೊತ್ತಾಗ್ಲೇಬಾರ್ದು. ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ಅಂತ ನೆರಳಲ್ಲಿ ಹುಟ್ಟಿದ ಛಾಯಾದೇವಿನ ಗಂಡನ ಮನೆಗೆ ಕಳಿಸಿ ಇವಳ ಅಪ್ಪನ ಮನೆಗೆ ಬಂದು ಶೌಜ್ಞಾದೇವಿ. ವಿಶ್ವಕರ್ಮ ದೇವ ನೋಡ್ದ, ನಿಂತ್ಕೋ, ಒಬ್ಳೇ ಬಂದಿದ್ದಿಲ್ಲ ಅರ್ಧರಾತ್ರಿಯಲ್ಲಿ ನಿನ್ನ ಗಂಡ ಎಲ್ಲಿ? ಅವ್ರಿಲ್ಲಿ ಬರೋದಕ್ಕೆ ಒಪ್ಲಿಲ್ಲ. ನಿಮ್ಮನ್ನು ನೋಡ್ಬೇಕು ಅನ್ನೋ ಆಸೆಯಿಂದ ನಾನು ಒಬ್ಳೆ ಬಂದ್ಬಿಟ್ಟೆ. ಮುಚ್ಚು ಬಾಯಿ. ಅರ್ಧರಾತ್ರಲ್ಲಿ ಗಂಡನಿಗೆ ಕೇಳದೆ ಬಂದಿರೋ ನಿನ್ನಂತ ಮಗಳಿಗೆ ಮನೇಲಿ ಸ್ಥಾನ ಇಲ್ಲ, ತೊಲಗಿಲಿದ್ದಾಚೆ. ಅಪ್ಪಾಜಿ ಒಂದೇ ಒಂದ್ ಗಳಿಗೆಯಲ್ಲಿ ಹೊರಟೋಗ್ತೀನಪ್ಪಾಜಿ. ಓ, ಒಂದ್ ಗಳಿಗೆಯಲ್ಲಿದ್ದು ಯಾರಿಗೂ ಗೊತ್ತಿಲ್ಲದಾಗ ಒಂದ್ ಗಂಡನ ಮನೆ ಸೇರ್ಕೋಬೇಕು ಅಂತನಾ? ನೀನ್ ಇಲ್ಲೋದು ಬೇಕಾಗಿಲ್ಲ, ನನ್ನ ಗಂಡನ ಮನೆಗೆ ಹೋಗೋದು ಬೇಕಾಗಿಲ್ಲ. ನೀನು ಮಾಡುವ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ಈ ಕ್ಷಣದಲ್ಲಿ ಒಂದು ಹೆಣ್ಣು ಕುದುರೆ ಆಗುವಂತ ಅಪ್ಪ ಶಾಪ ಕೊಟ್ಟರು. ಸೂರ್ಯನ ನಿಜವಾದ ಹೆಂಡತಿ ಶೌಜ್ಞಾದೇವಿ ಹೆಣ್ಣು ಕುದುರೆ ಆಗೋದ್ಲು. ಅಪ್ಪ, ನನ್ನ ಶಾಪ ವಿಮೋಚನೆ ಆಗೋದು ಯಾವಾಗಪ್ಪ? ಬ್ರಹ್ಮಾಂಡವನ್ನ ಬೆಳಗುವ ನಿನ್ನ ಗಂಡನಾದ ಸೂರ್ಯದೇವನಿಗೆ ಯಾವತ್ತು ಕುಷ್ಠರೋಗ ಬರುತ್ತೋ ಆವತ್ತಿಗೆ ನಿನ್ನ ಶಾಪ ಕೊನೆ ಹೋಗು. ಇವಳಲ್ಲಿ ಹೆಣ್ಣು ಕುದುರೆ ಆಗಲಿ ತವಳೆ. ಇವಳ ನೆರಳಲ್ಲಿ ಹುಟ್ಟಿದ ಛಾಯಾದೇವಿಯಲ್ಲಿ ಗಂಡನ ಸೇವೆ ಮಾಡ್ತಾವಳೆ. 3 ತಿಂಗಳು 4 ತಿಂಗಳು ತುಂಬೋಯ್ತು. ಸೂರ್ಯನಿಗೇನು ಗೊತ್ತಿಲ್ಲ, ಗರ್ಭಿಣಿ ಆಗ್ಬಿಟ್ಲು ಇವಳು ಛಾಯಾದೇವಿ. ಅಯ್ಯಯ್ಯೋ, ನನ್ನ ಹೊಟ್ಟೆ ಒಳಗೊಂದು ಮಗು ಬೆಳೀತಾ ಇದೆ, ನಾವು ಮಾಡಿರೋ ತಪ್ಪೇನಾದ್ರೂ ಗೊತ್ತಾಗ್ಬಿಟ್ರೆ? ಸೂರ್ಯ ಎಲ್ರಿಗೂ ಹೇಳ್ಕತಾವನ, ಇಂದ್ರ ಅಗ್ನಿ ವಾಯು ವರುಣ ಯಮ, ನಾನೇ ಬ್ರಹ್ಮಾಂಡವನ್ನು ಬೆಳಗುವ ಸೂರ್ಯದೇವ, ನನ್ನೊಟ್ಟೆಲ್ಲಿ ಹುಟ್ಟ ಮಗ ನನಗಿಂತ ಸುಂದರವಾಗಿರ್ತಾನೆ ಅಂತ. ಅಂದೊಂದು ದಿನ ತುಂಬು ಅಮಾವಾಸ್ಯೆಯ ದಿನ, ತುಂಬು ಸರಿರಾತ್ರಿ. ಪರಮಾತ್ಮ ಹುಟ್ಟದ್ದು ಅಮಾವಾಸ್ಯೆಯ ಅರ್ಧರಾತ್ರಿ. ಯಾವ ಅಮಾವಾಸ್ಯೆ ಗೊತ್ತೇ? ಅದು ಬಾದಾಮಿ ಅಮಾವಾಸ್ಯೆ. ಮೊನ್ನೆ ಮೌನಿ ಅಮಾವಾಸ್ಯೆ ಅಂತ ಆಯ್ತಲ್ಲ. ಸುಮಾರು 10 ಕೋಟಿ ಜನ ಗಂಗಾ ಯಮುನ ಸರಸ್ವತಿ ನದಿಯ ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡಿದ್ರು. ನಮ್ಮ ಶ್ರೀನಿವಾಸ್ ಅವರು ಹೋಗಿದ್ ಬಂದವ್ರೆ, ಅದಕ್ಕೆ ಅವ್ರಿಗೆ ಆ ಪುಣ್ಯ ಸಿಕ್ಕಿರೋದು. 10 ಕೋಟಿಗಿಂತಲೂ ಹೆಚ್ಚು ಜನ. ಈಗ ನಾಳಿದ್ದು ವಸಂತ ಪೂರ್ಣಿಮೆಯ ದಿವಸ ಮತ್ತು ಶಿವರಾತ್ರಿಯ ದಿವಸ ಅಂತ ಮಹತ್ತರವಾದಂಥ ಪುಣ್ಯ. ಈ ವಾರ ಎಲ್ಲ ಬಹಳ ಅಮೃತಗಳಿಗೆ ಇರುವಂತ ವಾರ ಇದು. ನಿಮ್ಗೆಲ್ಲ ಒಳ್ಳೆ ದಿನ ಸಿಕ್ಬಿಟ್ಟಿದೆ ಇವತ್ತು. ಇಂತಹ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಕತೆ ಕೇಳ್ತಾ ಇದ್ದೀವಿ. ಎದ್ರೆ ಎಡವಟ ಇತ್ತಾ? ಕೂತ್ಕೋಬೇಕಂಗ ಎಲ್ಲ ತಿರ್ಗಾಡ್ಕ ಬನ್ನಿ. ಜನವರಿ ಫೆಬ್ರವರಿಗೆ ಹೋಗ್ಬೇಡ ಅನ್ನಕ್ಕಾಗಲ್ಲ. ಮಲ್ಲಿಗಿಲಿಕ್ಕಬಿಟ್ಟರು ಮಾರ್ಚಿಗೆ ಹೋಗಿ ಅಂತ. ಇಲ್ಲಿ ನಮ್ಮ ಕಥೆಯಲ್ಲಿ ಏನಾಗಿದೆ? ಆ ಅಮಾವಾಸ್ಯೆ ಯಾವುದು ಗೊತ್ತೇ? ಈ ವರ್ಷ ಡೇಟ್ನ ಜ್ಞಾಪಕ ಇಟ್ಕೊಳ್ಳಿ. ಮೇ 27ನೇ ತಾರೀಕು ಪರಮಾತ್ಮ ಹುಟ್ಟಿದ ದಿನ ಯಾವುದು ಗೊತ್ತೇ? ಬರುವ ಮೇ ತಿಂಗಳು ಬರುತ್ತಲ್ಲ, ಮೇ 27ನೇ ತಾರೀಕು ಬಾದಾಮಿ ಅಮಾವಾಸ್ಯೆ, ಶನೇಶ್ವರ ಜಯಂತಿ. ಅವತ್ತಿಗೂ ನೀವು ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕಾದ್ರೂ ಹೋಗಿ, ಎಲ್ಲಿಗಾದ್ರೂ ಹೋಗಿ 9 ಎಳ್ಳು ಬತ್ತಿನ ಮನೇಲಾದ್ರೂ ದೇವ್ರ ಮನೇಲಿ ಹಚ್ಚಿ, ಶಾಂತ ಪ್ರಿಯನಾಗಿರ್ತಾನಂತೆ, ಇಷ್ಟಾರ್ಥ ಕೊಡ್ತಾನಂತೆ ಭಗವಂತ. ಆ ಅಮಾವಾಸ್ಯೆಯ ದಿನ ಒಂದು ಗಂಡ ಮಗುವಿಗೆ ಜನ್ಮ ಕೊಟ್ಟವಳೆ ಛಾಯಾದೇವಿ, ಅವನೇ ಪರಮಾತ್ಮ. ಸೂರ್ಯದೇವ ತಿಳ್ಕೊಂಡಿರುವಂತ ಮಗ ಹುಟ್ಟಿಲ್ಲ. ಕೆಂಜರು ಗಣ್ಣು ಉಳ್ಳವನಾಗ, ನೀಳವಾದ ಕೈಕಾಲುಗಳು, ವಿಶಾಲವಾದ ವಕ್ಷಸ್ಥಳ, ನೀಲಾವರಣ, ಗುಂಗುರು ತಲೆ, ಹುಟ್ಟಿದವನೇ ಪರಮಾತ್ಮ. ಸೂರ್ಯನಿಗೆ ಹೋಗಿ ಹೇಳ್ಬಿಟ್ರು, ನಿನ್ನ ಗಂಡು ಮಗ ಆಗೋಯ್ತು ಕಣಯ್ಯ ಅಂತ. ಒಂಟಿ ಚಕ್ರದ ರಥಕ್ಕೆ 7 ಕುದುರೆ ಕಟ್ಟಿ ಸಂಚಾರ ಮಾಡೋನು ಸೂರ್ಯ. ಹರುಣನೆಂಬ ಗಂಧರ್ವನನ್ನು ಸಾರಥಿ ಮಾಡಿಕೊಂಡು ಬರಬರನೆ ಬಂದು ನೋಡಿದ್ರೆ ಇವನು ತಿಳ್ಕೊಂಡಿರುವಂತ ಮಗ ಹುಟ್ಟಿಲ್ಲ. ಶೌಜ್ಞಾದೇವಿ ನೋಡಿ, ಅವಳು ಛಾಯಾದೇವಿ ಅಂತ ಇನ್ನೂ ಗೊತ್ತಿಲ್ಲ ಅವನಿಗೆ. ಇದು ನೀ ಎತ್ತ ಮಗುವೆ? ಹೌದು, ನನ್ನ ಮಗುನೇ. ಮುಚ್ಚು ಬಾಯಿ. ಬ್ರಹ್ಮಾಂಡವನ್ನು ಬೆಳಗುವ ನನ್ನ ರೂಪದಲ್ಲಿ ನೋಡಲು ಅಸಹ್ಯವಾಗಿರ್ತಕ್ಕಂಥ ಈ ದರಿದ್ರ ರೂಪದಲ್ಲಿ ಇಂಥ ಮಗು ನೆರೋದಕ್ಕಿಂತ ನೀ ಬಂಜೆಯಾಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾಚಿಕೆಗೇಡು. ಅಸಹ್ಯಪಟ್ಟು ಸೂರ್ಯ ಈ ಕಡೆ ತಿರುಕೊಂಡಂತೆ. ಮರದಲ್ಲಿ ಮಲಗಿದ್ದ ಪರಮಾತ್ಮ ಎಡಮಗ್ಗಲಾಗಿ ಮಲಗಿದ್ದವನು ಶನೇಶ್ವರ ಪಟ್ಟನೆ ಬಲಮಗ್ಗಲಾಗಿ ತಿರುಗಿ 1ನೇ ದೃಷ್ಟಿಯನ್ನು ಅಪ್ಪನ ಮೇಲೆ ಬೀರ್ದ. ಸೂರ್ಯನಿಗೆ ರಕ್ತ ಮಾಂಸ ಕೈಗಳೆಲ್ಲ ಕಟ್ಟಿಕೊಂಡು ಕುಷ್ಠರೋಗ ಪ್ರಾಪ್ತಿಯಾಗ್ಬಿದ್ದವನ. ಹೊರಗಡೆ ಅರುಣ ಇದ್ನಲ್ಲ, ರಥ ಓಡಿಸ್ಕೊಂಡ್ ಬಂದವನು. ಅಲ್ಲಪ್ಪ, ಮಗನ್ ನೋಡಕ್ ಇವನೇ ಬಾಯಿ ಬಡ್ಕತಾನೆ, ಇವನಿಗೇನಾಯ್ತು ಅಂತ ಓಡ್ ಬಂದ ಅವನು. ಬಂದ್ ನೋಡಿದ್ರೆ ಕುಷ್ಠರೋಗ ಬಂದ್ಬಿದ್ದವನೇ. ಅವನು 2 ಮಾತು ಬೈದ್ಬಿಟ್ಟೆ, ಎಂತ ಕೂಸೆತ್ಬಿಟ್ಟೆವ. ಹುಟ್ಟಿದ ಕೂಡಲೇ ಅಪ್ಪನಿಗೆ ಕುಷ್ಠರೋಗ ಕೊಟ್ಟುಬಿಡ್ತಲ್ಲ, ಪಾಪಿ ಮಗು. ಮರದಲ್ಲಿ ಮಲಗಿದ್ದ ಪರಮಾತ್ಮ 2ನೇ ದೃಷ್ಟಿಯನ್ನ ತಂದೆಯ ಸಾರಥಿಯಾದ ಅರುಣನ ಮೇಲೆ ಬಿರ್ದ. ಅರುಣನಿಗೆ ಕೈಕಾಲುಗಳೆಲ್ಲ ನಾಲಿಗೆಲ್ಲ ಸೇದೋಗಿ ಎಳವನಾಗಿ ಬಿದ್ದವನು. 3ನೇ ದೃಷ್ಟಿನ ಹೊರಗಡೆ ಕಟ್ಟರು 7 ಕುದುರೆಗಳ ಮೇಲೆ ಬಿಟ್ಟ ಪರಮಾತ್ಮ. ಕುದುರೆಗಳಿಗೆ ಕಣ್ಣು ಕಿವಿ ಕೇಳದಾಗ ದಿಕ್ಕಾಪಾಲಾಗಿ ಓಡೋಟ. ಹುಟ್ಟಿದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟು, ಹರಿಣನಿಗೆ ಎಳವತನ ಕೊಟ್ಟು, ಕುದುರೆಗಳಿಗೆ ಕಣ್ಣು ಕಿವಿ ಕೇಳದ ಮಾಡವನೇ ಪರಮಾತ್ಮ ಶನೇಶ್ವರ. ಸೂರ್ಯನ ನಿಜವಾದ ಹೆಂಡತಿ ಏನಾಗವಳೆ?
ಕುರಿಯ ಜೋರಾಗೇಳಿ ಯಾವ ಕುದುರೆ? ಲೇಡೀಸ್ ಕುದುರೆ ಅಂತ. ಆ ಹೆಣ್ಣು ಕುದುರೆ ಆಗ ಅಲ್ಲಿತ್ತಿದ್ದವಳಿಗೆ ಮರ್ಯಾದೆ ಉಳ್ಕತ್ತು ಸದ್ಯ. ಆ ಹೆಣ್ಣು ಕುದುರೆ ಆಗ ಅಲ್ಲಿತ್ತಿದ್ದವಳಿಗೆ ಅವ್ರ ಅಪ್ಪ ಏನಂತ ಶಾಪ ಕೊಟ್ಟಿದ್ದು? ನಿನ್ನ ಗಂಡನಿಗೆ ಯಾವತ್ತು ಕುಷ್ಠರೋಗ ಬರುತ್ತೆ ಅವತ್ತಿಗೆ ನಿನ್ ಶಾಪ ಕೊನೆ. ಇಲ್ಲಿ ಸೂರ್ಯನ ಕುಷ್ಠರೋಗ ಬಂತಲ್ಲ, ಅವಳಿಗೆ ನಿಜ ರೂಪ ಬಂದ್ಬಿಡ್ತು. ಏನು ಅಂದ್ರೆ ಇವಳು ನೀನ್ ಯಾರೇ ಇವಳು ಯಾರೇ? ಅವಳು ನಾನೇ, ನಾನು ನಾನೇ. ಅವತ್ತು ನೀವು ನಮ್ಮ ಅಪ್ಪನ ಮನೆಗೆ ಹೋಗಬೇಡ ಅಂದ್ಬಿಟ್ರಲ್ಲ, ನೆರಳಲ್ಲಿ ಹುಟ್ಟದ ಛಾಯಾದೇವಿ ಇವಳು. ನೀವ್ಯಾರಾದ್ರೂ ಆಗ್ಲಿ ನನ್ನ ಹೊಟ್ಟೆಲ್ಲಿ ಹುಟ್ಟದ ಮಗನ ಈ ರೀತಿ ಮಾಡಿ ಮಲಗಿಸಲ್ಲ. ಇವನು ಯಾರೇ? ದೇವತೆಗಳಿಗೆಲ್ಲ ಭಯ ಬಂದ್ಬಿಟ್ಟಿತ್ತು. ನಾರದರ ಜೊತೆಗೂಡಿ ಎಲ್ಲ ಬಂದು ಸೂರ್ಯ ಲೋಕದಲ್ಲಿ ಕೇಳ್ಕತಾರಂತೆ, ಅಪ್ಪ ಹುಟ್ಟದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟಂಗೆ ಜಗತ್ತಿಗೆಲ್ಲ ಕಷ್ಟ ಕೊಟ್ರೆ ಜಗತ್ತೆಲ್ಲಿ ಉಳಿಯುತ್ತೆ? ಯಾರು ಭಕ್ತಿಯಿಂದ ನಿನ್ನ ಪೂಜೆ ಮಾಡುವರೋ, ಯಾರು ನಿನ್ನ ಚರಿತಾಮೃತವನ್ನು ಸಂಪೂರ್ಣವಾಗಿ ಕೇಳುವರೋ, ಎಲ್ಲಿ ಪೂಜ್ಯತೆ ಇರುವುದೋ ಅಲ್ಲಿ ಭವದ ಕಷ್ಟಗಳನ್ನು ದೂರ ಮಾಡಿ ಅವರ ಜೀವನನ ಉದ್ಧಾರ ಮಾಡು. ಯಾರು ಜರಿಯುವರೋ, ಯಾರು ಮರೆಯುವರೋ, ಯಾರು ನಿನ್ನ ಕಥೆಯನ್ನು ಅಪೂರ್ಣ ಮಾಡಿ ಹೋಗುವರೋ ಅವ್ರಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಕೊಡು. ಇಲ್ಲೊಂದು ಪಾಯಿಂಟ್ ಬತ್ತು ಕೇಳಿಸ್ಕೊಂಡ್ರೆ, ಯಾರು ಅವನ ಕಥೆಯನ್ನು ಅಪೂರ್ಣ ಮಾಡಿ ಹೋಗುವರೋ. ಅಪೂರ್ಣ ಅಂದ್ರ ಒಬ್ಬಿಟ್ಟು ನೋಡೋಣ. ಅದಾಕ್ಬೋದು, ಚೆನ್ನಾಗದ. ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋದಾರು ಅಂತ ಇದು ನಾ ಬರ್ದಿರೋದಲ್ಲ ಪುರಾಣದಲ್ಲಿ. ಅಂದ್ರೆ ಇವ್ರು ಒಬ್ರು ಅಲಗಾಡಲ್ಲ ಬಿಡಿ. ಹೋಗ್ಬೇಕು ಅನ್ನೋಗಿರು, ಹೋಗಿ ನಾ ಏನ್ ಮಾಡಕ್ಕಾಯ್ತದೆ? ಸತ್ನೇ ಕಟ್ಟಾಕಿದವ ಬೆಳಗ್ಗೆ ಗೊತ್ತಾಯ್ತದ. ಇಲ್ಲೇನಾಗಿದೆ ಈ ಮಾತಲ್ಲಿ ಬಂತು, ಭಗವಂತನ ಕಥೆಯ ಮೇಲೆ ಅವನನ್ನು ಸಂಪೂರ್ಣವಾಗಿ ಪೂರ್ಣ ಮಾಡಿಬಿಡಬೇಕು. ಅದಕ್ಕೆ ಅವನಿಗೆ ಸನೇಶ್ಚರ, ಸೂರ್ಯಸುತ, ಛಾಯಾಸುತ, ರವಿನಂದನ, ರವಿತೇಜ, ಕಾಕವಾಹನ, ತುಳಸಿ ಪೂಜಿಪ, ರವಿನಂದನ ಅಂತ ಅನೇಕ ಹೆಸರು ಕರೆದ್ರು. ಸನೇಶ್ಚರ ಅಂದ್ರೆ ಅರ್ಥ ಏನು ಗೊತ್ತೇ? ಹೆಸರಲ್ಲ ಅದು. ಸನೇಶ್ಚರ ಅಂದ್ರೆ ನಿಧಾನಗತಿಯಲ್ಲಿ ಸಾಗೋನು ಅಂತ. ಇವನು ರಾಶಿಗೆ ಬಂತು ಅಂದ್ರೆ 7.5 ವರ್ಷ, ಬಿಟ್ರೆ 5.5, ಬಿಟ್ರೆ 7.5, ಬಿಟ್ರೆ 12.5 ಇಳಿಬೇಕಾದ್ರೆ ಲೆಕ್ಕ ಜಮ ಎಲ್ಲ ಸರ್ ಮಾಡ್ಕೊಂಡೆ ಕೆಳಕ್ಕೆ ಇಳಿದು ತಿಳ್ಕೊಳ್ಳಿ. ಅದಕ್ಕೆ ಇವನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದವರಿಗೆ ಪ್ರತಿಯೊಬ್ಬ ರಾಶಿಗೂ ಶನೇಶ್ವರ ಬರ್ತಾನೆ. ಕ್ರೂರನಾಗಿ ಬರಬಾರದು, ಕರುಣಾಮಯನಾಗಿ ಏನಾದ್ರೂ ಬಂದ್ಬಿಟ್ರೆ ನೀವು ಹಿಡ್ದಿದ್ದೆಲ್ಲ ಆನಂದ, ನೀವು ಆಡದ್ದೆಲ್ಲ ಒಳ್ಳೆಯದು, ಮಣ್ಣು ಹಿಡ್ಕೊಂಡ್ರು ಚಿನ್ನ ಆಯ್ತದಂತ. ಅದಕ್ಕೆ ಒಳ್ಳೆಯವನಾಗ ಬಾ ಪರಮಾತ್ಮ ಅಂತ ನಾವು ಕೇಳ್ಬೇಕು ಅವನ್ನ. ಶನಿದೇವರ ಪಾರಕ್ಕೆ, ನೀಲವರ್ಣನ ಪಾರಕ್ಕೆ. ನಾವಿಲ್ಲಿ ಶನೇಶ್ವರನಿಗೆ ಪೂಜೆ ಮಾಡಿಬಿಟ್ಟು ಅಲ್ಲಿ ಶನೇಶ್ವರ ಅಪ್ಪನ ಕುಷ್ಠರೋಗ ಕೊಟ್ಟದ್ದೇನೆಲ್ಲವನ್ನೂ ಹೇಳಿದ್ರು ಅವರು ಪಂಡಿತರು. ಈ ರೀತಿ ಅಪ್ಪನ ಕುಷ್ಠರೋಗ ಕೊಡೋದಕ್ಕೆ ಇದೇ ಕಾರಣ. ದಯವಿಟ್ಟು ಪೂಜೆ ಮಾಡು ವಿಕ್ರಮ ರಾಜ. ಗ್ರಾಚಾರ ಕೆಟ್ಟ ವಿಕ್ರಮ ಪೂಜೆ ಮಾಡಲಿಲ್ಲ. ಅಪ್ಪನಿಗೆ ಕುಷ್ಠರೋಗ ಕೊಟ್ಟವನನ್ನ ಯಾವುದೇ ಕಾರಣಕ್ಕೂ ಪೂಜೆ ಮಾಡಲ್ಲ. ಆ ಗ್ರಹವನ್ನು ಬಿಟ್ಟು ಮುಂದಿನ ಗ್ರಹ ಹೇಳ್ಕೊಂಡು ಹೋಗು. ವಿಕ್ರಮ ರಾಜ ನನ್ನ ಮಾತು ಕೇಳು. ಯಾರಲ್ಲಿ ಸಭೆಯಿಂದ ಹೊರಗೆ ನೋಕಿವನ್ನ ನೀವು ಮುಂದಿನ ಗ್ರಹ ಹೇಳ್ಕೊಂಡು ಹೋಗ್ರಿ. ಪರಮಾತ್ಮನ್ನೇ ಬಿಟ್ಟುಬಿಟ್ಟ. ಮುಂದಿನ ಗ್ರಹ ಶ್ರೀರಾಹು ಕೇತುಗಳು ಎರಡುವೇ. ಶ್ರೀರಾಹು ಕೇತುಗಳು ರಾಕ್ಷಸ ವಂಶದಲ್ಲಿ ಹುಟ್ಟಿದ ಗ್ರಹಗಳಿವು. ರಾಕ್ಷಸ ವಂಶದಲ್ಲಿ ಹುಟ್ಟಿದಂತ ಗ್ರಹಗಳಿವು. ಶ್ರೀರಾಹು ಕೇತುಗಳು, ಕೇತುಗಳು, ಕೇತುಗಳು. ರಾಹು ಕೇತವೇ ನಮಃ. ಗಮನ ಕೊಡಿ. ಸಿಂಹಿಕಾಸುತ ರಾಹುಲ ಎಂಬ ರಾಕ್ಷಸ ವಂಶದಿಂದ ಹುಟ್ಟಿದಂತ ಗ್ರಹಗಳಿವು. ಒಂದಕ್ಕೆ ಉದ್ದಿನ ಕಾಳು, ಇನ್ನೊಂದಕ್ಕೆ ಉರುಳಿ ಕಾಳಿಟ್ಟು ಪೂಜೆ ಮಾಡಬೇಕು. ಈ ಗ್ರಹಗಳ ಪೂಜೆ ಮಾಡಬೇಕು ಅಂದ್ರೆ ಭಾನುವಾರ ಸೂರ್ಯ, ಸೋಮವಾರ ಚಂದ್ರ ಅಂತ ಹೇಳ್ಕೊಂಬಂದ್ವಲ್ಲ, ಇವಕ್ಕೆ ವಾರಗಳೇ ಇಲ್ಲ. ಪ್ರತಿನಿತ್ಯವೂ ಪೂಜೆ ಮಾಡಬೇಕು. ಯಾಕೆ ಗೊತ್ತಾ? ಎಲ್ಲಿ ಒಳ್ಳೆ ಕೆಲಸ ನಡೆಯುತ್ತೋ ಆ ಕೆಲಸನ ಮುರಿದಾಕಕ್ಕೆ ನೋಡ್ತಾವಂತೆ ಇವು. ಅದಕ್ಕೆ ನಾವು ಒಳ್ಳೆ ಕೆಲಸಕ್ಕೆ ಹೋಗೋ ಕ್ಯಾಲೆಂಡರ್ ತೆಗೆದು ನೋಡೋದು. ರಾವು ಕಾಲದಲ್ಲಿ ಕೆಲಸಕ್ಕೆ ಕೈ ಹಾಕಿ ಖಂಡಿತ ಆಗಲ್ಲ. ಆದ್ರೆ ಈ ರಾವು ಕೇತುಗಳನ್ನು ಹೊಲಿಸ್ಕೋಬೇಕು. ಯಾಕೆ? ಹಿತಶತ್ರುಗಳ ಸರ್ವನಾಶ. ಇವರು ಪೂಜೆ ಮಾಡಿದ್ರೆ ಏನ್ ಫಲ ಗೊತ್ತೇ? ನಮ್ ಜೊತೆಲೇ ಇದ್ಕೊ ಬೆನ್ನಿಗೆ ಚೂರಿ ಹಾಕ್ತಾರಲ್ಲ, ಅವರು ಸರ್ವನಾಶ ಆಗೋಯ್ತಾರಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾಟ ಕೂಟ, ಯಂತ್ರ ಮಂತ್ರ, ವಾಮಾಚಾರ ಅಂತ ಮಾಡಿಸ್ತಾರೆ ನೋಡಿ ನಮ್ಗಾಗದಿದ್ದವರು. ಅದು ಅವ್ರಿಗೆ ವಾಪಸ್ ಹೋಯ್ತಿರುತ್ತಂತೆ ಇವ್ರು ಪೂಜೆ ಮಾಡಿದ್ರೆ. ಭೂತ, ಪೀಡೆ, ಪಿಶಾಚಿ, ಗಾಳಿ, ಗ್ರಾಚಾರ ಯಾವುದು ನಮ್ಮ ಹತ್ರಕ್ಕೆ ಬರಲ್ವಂತೆ. ರಾಕ್ಷಸ ಗ್ರಹಗಳು. ತಮಿಳುನಾಡಿನ ತಿರುನಾಗೇಶ್ವರಂ ಎಂಬ ಸ್ಥಳದಲ್ಲಿ ರಾಹು ಗ್ರಹ ಇದೆ. ರಾಹು ಅಂದ್ರೆ ಹಾವು ಅಂತ, ಸರ್ಪ. ಆ ಹಾವಿನ ಮೇಲೆ, ಆ ಸರ್ಪದ ಮೇಲೆ ಅಂದ್ರೇನು? ಆ ಗ್ರಹದ ಮೇಲೆ ಹಾಲನ್ನ ಅಭಿಷೇಕ ಮಾಡಿದ್ರೆ ಬಿಳಿ ಹಾಲು ನೀಲಿ ಬಣ್ಣಕ್ಕಾಗುತ್ತೆ ಅಲ್ಲಿ, ಹಾವಿನ ವಿಷದ ಬಣ್ಣಕ್ಕೆ.
ಕೆಳಗಡೆ ಹರಿದೋಗುವಾಗ ಬಿಳಿ ಬಣ್ಣ ಆಗುತ್ತೆ. ಅಂದ್ರೆ ಅಂತ ಕ್ರೂರನಾದವನು ರಾಹು ಮತ್ತು ಕೇತು. ಇವರನ್ನ ಪೂಜೆ ಮಾಡಿ ಹೊಲಿಸ್ಕೊಂಡ್ಬಿಟ್ರೆ ಇಷ್ಟಾರ್ಥಗಳನ್ನು ಕೊಡ್ತಾರೆ. ಕೆಟ್ಟದ್ದನ್ನ ಮನೆ ತನಕ ಬರಬಾರದು, ಆ ರೀತಿ ಮಾಡ್ತಾರೆ. ಅದಕ್ಕೆ ಸರ್ಪದೋಷ ಸಂಸ್ಕಾರ ಅಂತಾರೆ ನೋಡಿ. ಎಲ್ಲಿ ಸರ್ಪದೋಷ ಇರುತ್ತೋ ಅದೇ ರಾಹು ದೋಷ ಅಂತ. ಮನೆಯೊಳಗೆ ಶುಭ ಕಾರ್ಯಗಳು ನಡೆಯಲ್ಲ, ಜಗಳ, ಕದನ, ಒಬ್ಬರಿಗಾಯ್ತು ಅಂದ್ರೆ ಒಬ್ಬರ ಕಾಯಿಲೆ, ಇದೆಲ್ಲ ಇರೋದು ಎಲ್ಲಿ ಅಂದ್ರೆ ಯಾರ ಮನೆಯಲ್ಲಿ ಅಂದ್ರೆ ಸರ್ಪದೋಷ ಇರೋದು. ಈ ರಾಹು ಕೇತುಗಳನ್ನು ಒಟ್ಟಿಗೆ ಪೂಜೆ ಮಾಡಿದ್ರೆ ಆ ದೋಷ ನಿವಾರಣೆ ಆಗುತ್ತೆ. ಇವತ್ತು ನಮ್ಮ ಲಕ್ಷ್ಮೀ ರಂಗನಾಥನ ಕಲ್ಯಾಣೋತ್ಸವ ನಡೆದಿರುವಂತಹ ಪುಣ್ಯ ಸಮಯದಲ್ಲಿ ಶ್ರೀಮತಿ ಆಶಾ ಮತ್ತು ಶ್ರೀ ಶ್ರೀನಿವಾಸರವರ ಕುಟುಂಬ ವರ್ಗದವರ ಪರವಾಗಿ ಉದ್ದಿನಕಾಳು ಹುರುಳಿಕಾಳನ್ನ ಭಗವಂತನಿಗೆ ಒಟ್ಟಿಗೆ ಇಟ್ಟು 2 ಗ್ರಹಗಳಿಗೂ ಒಟ್ಟಿಗೆ ಪೂಜೆ ಮಾಡ್ತಾ ಇದೀವಲ್ಲ. ವಿದ್ಯುತ್ತಿಗೆ ಸಂಬಂಧಪಡತಕ್ಕಂಥ ಬೆಂಕಿ ಮತ್ತೊಂದು ಮಗದೊಂದು ಯಾವ ಅವಘಡಗಳನ್ನೂ ಕೂಡ ಬಿಡಲ್ಲ ಈ ರಾಹು ಕೇತುಗಳು. ಬೆಂಕಿಯಿಂದಾಗಲಿ, ಈಗ ಪ್ರತಿಯೊಬ್ಬರು ಕರೆಂಟ್ ಉಪಯೋಗಿಸ್ತಾರೆ, ಗ್ಯಾಸ್ ಉಪಯೋಗಿಸ್ತಾರೆ. ಇವುಗಳಿಂದ ಏನೇ ತೊಂದರೆ ಆಗಬಾರದು ಅಂದ್ರೆ ರಾಹು ಕೇತುಗಳನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು. ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸಿದ್ರೆ ನಮ್ಮ ಕರ್ಮಗಳು, ನೋವುಗಳೆಲ್ಲ ಕೊನೆಯಾಗುತ್ತೆ ಅಂದಾಗ 2 ಗ್ರಹಗಳಿಗೂ ಒಟ್ಟಿಗೆ ಪೂಜೆ. ಎಲ್ಲರೂ ಕೈ ಮುಗಿದು ಕೊನೆಯ ಗ್ರಹಗಳ ಪೂಜೆ ಮಾಡಿಬಿಡೋಣ. ಅರ್ಧಕಾಯ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿದ್ಧಿಕಾ ಗರ್ಭ ಸಂಭೂತಂ ತಮ್ರಾಕುಂ ಪ್ರಣಮಾಮ್ಯಹಂ ಫಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಕಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ರಾಹುಕೇತುಗಳ ಪಾದಕ್ಕೆ ಗೋವಿಂದ ಗೋವಿಂದ, ರಾಹುಕೇತುಗಳ ಪಾದಕ್ಕೆ ಗೋವಿಂದ ಗೋವಿಂದ, ರಾಹುಕೇತುಗಳ ಪಾದಕ್ಕೆ. 9 ನವಗ್ರಹಗಳ ಪೂಜೆ ನಿರ್ವಿಘ್ನದಾಯಕವಾಗಿ ಭಗವಂತನ ಸನ್ನಿಧಾನದಲ್ಲಿ ಮಾಡಿದ್ದೀವಿ. ನಮ್ಮೆಲ್ಲರಿಗೂ ಅರ್ಧ ಶುಭ ಫಲಗಳು ಭಗವಂತ ಕೊಟ್ಟಾಯ್ತು. ಈಗ 2 ಪ್ರಸಾದ ಏನಿದೆ ಅಲ್ಲಿ? ಕಡಲೆಪುಡಿ ಕೊಟ್ಬಿಡಿ. ಈಗ ನವಗ್ರಹಗಳ ಪೂಜೆ ಸಮಾಪ್ತವಾಗಿ ಸಂಪನ್ನವಾಗಿರುವ ಸಂದರ್ಭದಲ್ಲಿ ಒಂದು ಪ್ರಸಾದ ಕೊಡ್ತಾರೆ. ಈಗ ಭಗವಂತನ ಪ್ರಸಾದನ ನೀವೆಲ್ಲರೂ ಕೂಡ ಸ್ವೀಕರಿಸಿ ಅವನ ಕೃಪೆಗೆ ಪಾತ್ರರಾಗಿ ನಮ್ಮೆಲ್ಲರಿಗೂ ಕೂಡ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ, ಈ ಭಗವಂತನ ಪ್ರಸಾದದಿಂದ ನಮಗೆ ಇಷ್ಟಾರ್ಥ ಭಾಗ್ಯವನ್ನ ಭಗವಂತ ಕೊಟ್ಟು ಕಾಪಾಡ್ತಾನೆ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ ಗೋವಿಂದ. ಯಾರಾದ್ರೂ ಒಬ್ರು ಬನ್ನಿ, ಕೊಡಿ ಅವ್ರಿಗೆ ಪ್ರಸಾದನ. ಈ ಭಗವಂತನ ನವಗ್ರಹಗಳ ಪೂಜೆನ ಸಂಪನ್ನವಾಗಿ ಮಾಡಿದಂತ ನಾವು ಪುಣ್ಯವಂತರಾಗ್ತೇವೆ. ಪೇಪರ್ ಇಲ್ವಾ ಅಣ್ಣ? ಪೇಪರ್ ಇದ್ರು ಸಾಕು. ಅಲ್ಲಿ ನೋಡಿ, ಯಾವ್ದಾದ್ರು ಪೇಪರ್ ಗೀಪರ್ ಇದ್ರೆ ತಟ್ಟೆ ಯಾವ್ದಾದ್ರು. ಇದು ಗ್ಲಾಸ್ ಇದ್ರೆ ನೋಡಿ, ನೀರಿನ ಲೋಟ ಇದ್ರು ಸಾಕು. ನೀರಿನ ಲೋಟಗಳು ಕೊಡ್ಬೋದು. ಕಾರ್ತಿ ಹನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನಗಾಗಿ ಸವೆಸುವೆನಯ್ಯ ಈ ಜೀವವ, ನಿನ್ನ ಸೇವೆಯೊಂದೇ ಉಸಿರಾಗಿದೆ, ಮಾದೇವ ನಾಮವೇ ಬದುಕಾಗಿದೆ, ಮುಕುತಿ ನೀಡೋ ಮಾದೇವ.
ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನ್ನಗಾಗಿ ಸವೆಸುವೆನಯ್ಯ ಈ ಜೀವವ ನಿನ್ನ ಸೇವೆಯೊಂದೇ ಉಸಿರಾಗಿದೆ ಮಾದೇವನಾಮವೇ ಬದುಕಾಗಿದೆ ಮುಕುತಿ ನೀಡೋ ಮಾದೇವ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನ್ನಗಾಗಿ ಸವೆಸುವೆನಯ್ಯ ಬಾಳಲ್ಲಿ ನೋರು ಮಡುವಾಗಿದೆ ಕಣ್ಣೀರ ಕೋಡಿ ಹರಿದು ಕಡಲಾಗಿದೆ ಸಿರಿತನವನೆಂದು ಕೇಳಿ ಮಹದೇಶ್ವರ ಬಡತನದ ಬೇರೆ ತಾಳೆ ಗಂಗಾಧರ ಮನೆದೇವ ಮಾದೇಶ್ವರನೇ ಮೊರೆ ಕೇಳೆಯ ಮನೆದೇವ ಮಾದೇಶ್ವರನೇ ಮೊರೆ ಕೇಳೆಯ ಮೊರೆ ಕೇಳಿ ನೀನು ಮಾತಾಡೆಯ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನ್ನಗಾಗಿ ಸವೆಸುವೆನಯ್ಯ ಈ ಜೀವವ ನಾಲಿಗೆಯು ನಿನ್ನ ನಾಮ ಕೊಂಡಾಡಿದೆ ಎದೆಯಲ್ಲಿ ನಿನ್ನ ಪ್ರೇಮ ಎಲೆಯಾಗಿದೆ ಅಳಿದೋದು ಈ ದೇಹ ನಿನ್ನ ನೆನೆದಿದೆ ಕೊನೆವರೆದ ನಿನ್ನ ಹೆಸರೇ ಉಸಿರಾಗಿದೆ ಕಣ್ಣೀರಲೇ ತೊಳೆದೆ ನಿನ್ನ ಪಾದವ ಕಣ್ಣೀರಲೇ ತೊಳೆದೆ ನಿನ್ನ ಪಾದವ ಶಿರನೆಲ್ಲ ಚಚ್ಚಾಡುವೆನು ಕಾಪಾಡೆಯ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನ್ನಗಾಗಿ ಸವೆಸುವೆನಯ್ಯ ಈ ಜೀವವ ಹಗಲಿರಲಿ ಇರುಳೇ ಇರಲಿ ನಿನ್ನ ಧ್ಯಾನವೇ ಒಡಲಾಳದಲ್ಲೂ ನಿನ್ನ ಗುಣಗಾನವೇ ಮರುಜನ್ಮವೇ
ಮಗಿಮೆ ಆಡೋದೊಂದೇ ನನಗಾಸರೆ ಸ್ವಾಮಿ ಬಿಡಿಸಯ್ಯ ಮಾದೇಶ್ವರನೇ ಭವದಾಸರೇ ಅನುಗಾಲ ಬೇಡುವೆದಯ್ಯ ನಿನ್ನ ಪಾದವ ನಿನ್ನದಾಗಿ ಸೊಗಸುವೆದಯ್ಯ ಈ ಜೀವವ ನಿನ್ನ ಸೇವೆಯೊಂದು ಉಸಿರಾಗಿದೆ ಮಾದೇವನಾಮೇ ಬದುಕಾಗಿದೆ ಮುಕುತಿ ನೀಡೋ